ನೀನು ನುಡಿದರೆ ನನಗೆ ಶುಭವಯ್ಯ, ನೀನು ನುಡಿದರೆ ನನಗೆ ಶುಭವಯ್ಯ, ನಿಂದರ್ಶನವೇ ನನಗೆ ಸಾಕಯ್ಯ, ನಿಂದರ್ಶನವೇ ನನಗೆ ಸಾಕಯ್ಯ, ನನ್ನೊಡನೆ ಮಾತಾಡು ಪ್ರಭುವೇ, ನೀನೇ ಮಾತಾಡು ದೇವಾ, ನೀನೇ ಮಾತಾಡು ದೇವಾ. ಆಮೆನ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಆರೈಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ವಾಕ್ಯ ಸಂದೇಶದ ಕಡೆಗೆ ಹೋಗೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 2021ನೇ ವರ್ಷದಲ್ಲಿ ಹೊಸಬರಾಗಿ ನಾವು ನಡೆದುಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕತೆ ಇದೆ ಪ್ರಿಯರೇ. 2020ನೇ ವರ್ಷ ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಅದನ್ನ ದಾಟಿ ನಾವು 2021ನೇ ವರ್ಷದಲ್ಲಿ ಕಾಲಿಟ್ಟಂತವರಾಗಿದ್ದೇವೆ. 2020ನೇ ವರ್ಷದಲ್ಲಿ ಅನೇಕವಾಗಿರ್ತಕ್ಕಂಥ ಸಂಗತಿಗಳು ನಮ್ಮ ಜೀವಿತದಲ್ಲಿ ಜರುಗಿದವು ಪ್ರಿಯರೇ. ಹಲ್ಲೆಲೂಯಾ. 2020ನೇ ವರ್ಷ ಈ ಲೋಕದ ಪ್ರಕಾರವಾಗಿ ನಾವು ನೋಡುವಾಗ ದಿಸ್ ಈಸ್ ಅ ಇಯರ್ ಆಫ್ ಡಿಸೀಸ್, ರೋಗದ ವರ್ಷ. ಯಾಕಂದ್ರೆ ಎಲ್ಲರೂ ಕೇಳ್ತಾರೆ ಕೊರೋನಾ 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 ಅಂತೇಳಿ. ಹಲ್ಲೆಲೂಯಾ. ಪ್ರಪಂಚಕ್ಕೆಲ್ಲದರಲ್ಲಿಯೂ, ಆರ್ಥಿಕವಾಗಿ ವಿಷಯವಾಗಿಯೂ, ಕೆಲಸ ಮಾಡುವಂತ ಜಾಬ್ಗಳ ವಿಷಯವಾಗಿಯೂ, ಆರೋಗ್ಯದ ಪರವಾದಂತ ವಿಷಯವಾಗಿಯೂ, ಸಾಮಾಜಿಕ ವಿಷಯವಾಗಿಯೂ ಕೂಡ 2020 ಎನ್ನುವಂಥದ್ದು ಬಹಳ ಕಂಟಕಕ್ಕೆ, ಸಂಕಷ್ಟಕ್ಕೆ ಜನರನ್ನ ತುತ್ತು ಮಾಡಿರ್ತಕ್ಕಂಥ, ಈಡು ಮಾಡಿರ್ತಕ್ಕಂಥ ವರ್ಷವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಹಳೆಯದು ಹೋಗಿ ಹೊಸದನ್ನ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ಹಳೆಯ ಸೃಷ್ಟಿ ನಮಗೆ ಬೇಕಾಗಿಲ್ಲ, ಹೊಸದನ್ನ ದೇವರು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದ ನಡವಳಿಕೆಯನ್ನ ಅನುಸರಿಸುವವರಾಗಿ ನೀವು ಇರಬಾರದು. 2020ನೇ ವರ್ಷದಲ್ಲಿ ಒಂದು ವೇಳೆ ನಿಮ್ಮ ನಡವಳಿಕೆ ಲೋಕದ ಪ್ರಕಾರವಾಗಿ ಇದ್ದಿದ್ದೇ ಆದರೆ ಅದನ್ನ ತೆಗೆದು ನೀವು ಹಾಕಿಕೊಳ್ಳಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ನೂತನವಾಗಿರ್ತಕ್ಕಂಥ ಭೂಲೋಕ, ನೂತನವಾಗಿರ್ತಕ್ಕಂಥ ಆಕಾಶವನ್ನ ದೇವರು ನೂತನ ಮಾಡಲ್ಪಟ್ಟಿರ್ತಕ್ಕಂಥ ತನ್ನ ಮಕ್ಕಳಿಗೆ ಅನುಗ್ರಹ ಮಾಡಲಿಕ್ಕಿದ್ದಾನೆ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹಳೆಯ ಮನುಷ್ಯರಾದರೆ ನಮಗೆ ಪ್ರಯೋಜನವಿಲ್ಲ, ನಾವು ಹೊಸಬರಾಗಿ ಹುಟ್ಟಬೇಕು. ಹೊಸತನ ಎನ್ನುವಂಥದ್ದನ್ನ ರೂಢಿ ಮಾಡಿಕೊಳ್ಳಬೇಕು. ಆತ್ಮಿಕವಾಗಿ ನಾವು ಹುಟ್ಟಲಾರದೆ ಇದ್ರೆ ದೇವರ ರಾಜ್ಯವನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿಮ್ಮ ನಡತೆ 2020ನೇ ವರ್ಷದಲ್ಲಿ ಯಾವ ರೀತಿಯಾಗಿ ಇತ್ತು, 2021ನೇ ವರ್ಷದಲ್ಲಿ ದೇವರಿಗೆ ವಿರೋಧವಾಗಿರ್ತಕ್ಕಂಥ ನಡವಳಿಕೆ, ಇಹಲೋಕದ ನಡವಳಿಕೆ ನಿಮ್ಮ ನಡವಳಿಕೆ ಆಗಿರಬಾರದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ವಿಷಯಗಳನ್ನ ಈ ಸಮಯದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಕೇಳಿಕೊಳ್ಳೋಣ. 2020ನೇ ವರ್ಷದಲ್ಲಿ ಒಂದು ವೇಳೆ ಈ ಕಾರ್ಯಗಳಲ್ಲಿ ನಿಮ್ಮ ಜೀವಿತದಲ್ಲಿ ಇದ್ರೆ ನೀವು ಇವುಗಳನ್ನು ವಿಷಯದಲ್ಲಿ ನೀವೇನ್ ಮಾಡ್ರಿ, ಹೊಸಬರಾಗಿ ನೀವು ಹುಟ್ಟ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ನಾವು ನಂಬಿಕೆಯಲ್ಲಿ ಹೊಸಬರಾಗಿ
ಇರಬೇಕು. ನಮ್ಮ ನಂಬಿಕೆ ಕ್ಷೀಣಗತಿಗೆ, ನಮ್ಮ ನಂಬಿಕೆ ಅಪನಂಬಿಕೆಯ ಕಡೆಗೆ ಹೋಗಬಾರದು. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 14ರಿಂದ 29ನೇ ವಚನದವರೆಗೆ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಅಲ್ಲಿ ಒಬ್ಬ ತಂದೆ ತನ್ನ ಮಗನನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದು ಒಂದು ಕಾರ್ಯಕ್ಕೋಸ್ಕರವಾಗಿ, ಆಶೀರ್ವಾದಕ್ಕೋಸ್ಕರವಾಗಿ, ಬಿಡುಗಡೆಗೋಸ್ಕರವಾಗಿ ಆತನು ತನ್ನ ಮಗನನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ಪ್ರಿಯರೇ, ಯಾರ ಬಳಿಗೆ ಬರ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾನೆ. ಯಾವ ರೀತಿಯಾಗಿ ಬರ್ತಾ ಇದ್ದಾನಂದ್ರೆ, ಅಪನಂಬಿಕೆ ಉಳ್ಳವನಾಗಿ, ವಿಶ್ವಾಸದಲ್ಲಿ ಇರದೆ ಅವಿಶ್ವಾಸಿಯುಳ್ಳ ತಂದೆಯಾಗಿ ಯೇಸುವಿನ ಬಳಿಗೆ ಆತನು ಬರ್ತಾ ಇದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನು ಬೆಟ್ಟವನ್ನು ಏರಿದಂತ ಸಮಯದಲ್ಲಿ ಶಿಷ್ಯರು ಮಾತ್ರ ಆ ಸ್ಥಳದಲ್ಲಿ ಇರುವಾಗ ಆ ತಂದೆ ಆ ಕುಮಾರನನ್ನ ಯೇಸು ಸ್ವಾಮಿ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದಾಗ ಆ ಶಿಷ್ಯರು ಆ ಕುಮಾರನ ಸಲುವಾಗಿ ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಆ ಪ್ರಾರ್ಥನೆಗೆ ಉತ್ತರ ದೊರೆಯಲಿಲ್ಲ, ಆ ಪ್ರಾರ್ಥನೆ ಕೇಳಲ್ಪಡಲಿಲ್ಲ. ಆ ಪ್ರಾರ್ಥನೆ ಸದುತ್ತರ ಹೊಂದಲಾರದ ಸ್ಥಿತಿಯಲ್ಲಿರುವಾಗ ಆ ತಂದೆ ಜಿಗುಪ್ಸೆಗೊಂಡು, ಅಯ್ಯೋ, ಯೇಸು ಕ್ರಿಸ್ತನ ಶಿಷ್ಯರು ಸ್ವಸ್ಥತೆಯನ್ನು ಮಾಡಲಿಲ್ಲ, ಒಂದು ವೇಳೆ ಯೇಸು ಸ್ವಾಮಿ ಆದರೂ ಸ್ವಸ್ಥತೆಯನ್ನು ಮಾಡುತ್ತಾರಂತೇಳಿ ಪುನಃ ಆ ಕುಮಾರನನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರ್ತಾರೆ. ಪ್ರೇರಲ್ಲಿ ಆಗುವಂತ ಕಾರ್ಯ ಏನಂದ್ರೆ, ಯೇಸು ಸ್ವಾಮಿಯ ಬಳಿಗೆ ಬಂದು ಆ ತಂದೆ ಹೇಳ್ತಾನೆ, ನನ್ನ ಮಗನಿಗೆ ಚಿಕ್ಕ ವಯಸ್ಸಿನಿಂದ ಹುಷಾರಿಲ್ಲ, ಅವನಿಗೆ ಮೂರ್ಛಾ ರೋಗ ಬಂದಿದೆ, ದೆವ್ವದ ಕಾಡಿಕೆ ಇದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಅವನದಾಗಿದೆ, ಅವನಿಂದಾಗಿ ನನಗೆ ಕಣ್ಣೀರು, ಕುಟುಂಬದಲ್ಲಿ ದುಃಖ ಎನ್ನುವಂಥದ್ದು ಆವರಿಸಿದೆ ಎಂಬುದಾಗಿ ತನ್ನ ಸಂಕಷ್ಟವನ್ನೆಲ್ಲ ಯೇಸು ಸ್ವಾಮಿಗೆ ಹೇಳಿಕೊಂಡಾಗ ಮತ್ತೆ ಹೇಳ್ತಾ ಇದ್ದಾನೆ, ಏನಂತೇಳಿ, ನಿನ್ನ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವರು ಸ್ವಸ್ಥ ಮಾಡಲಿಕ್ಕೆ ಆಗಲಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಸ್ವಾಮಿಯವರಿಗೆ ಒಂದು ಮಾತನ್ನು ಹೇಳ್ತಾರೆ. 23ನೇ ವಚನದಲ್ಲಿ ಇರುತ್ತೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ 22-23 ವಚನಗಳಲ್ಲಿ, ನಿನ್ನ ಕೈಗೆ ಆಗುವ ಆಗಿದ್ದರೆ ನೀನು ಕೂಡ ಈ ಕುಮಾರನಿಗೆ ಸ್ವಸ್ಥತೆ ಮಾಡು ಎಂಬುದಾಗಿ. ನಿನ್ನ ಕೈಲಿ ಆಗಂಗಿದ್ರ ನಿನ್ನ ಹತ್ರ ಕರ್ಕೊಂಡು ಬಂದೀನಿ, ಎಷ್ಟೆಲ್ಲ ಕಡೆಗೆ ನಾನು ಸುತ್ತಾಡಿದ್ದೀನಿ, ಆದ್ರೆ ಈಗ ನಿನ್ನ ಬಳಿಗೆ ಕರ್ಕೊಂಡು ಬಂದಿದ್ದೀನಿ, ನೀನು ಈತನನ್ನ ಸ್ವಸ್ಥ ಮಾಡು ಎಂಬುದಾಗಿ. ಸ್ವಾಮಿಯವರು ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ ಪ್ರೇರ. ಆ ಸಮಯದಲ್ಲಿ ಎಂತಹ ಮಾತಂದ್ರೆ, ನೀನು ನನ್ನ ಕೈಲಿ ಆಗುವ ಹಾಗಿದ್ದರೆ ಎಂಬುದಾಗಿ ಹೇಳುತ್ತೀಯೋ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ತಂದೆ ಬರ್ತಾ ಇದ್ದಾನೆ. ಹೆಂಗ್ ಬರ್ತಾ ಇದ್ದಾನೆ? ಅವಿಶ್ವಾಸ ಉಳ್ಳವನಾಗಿ, ನಂಬಿಕೆ ಇರಲಾರದೆ ಯೇಸುವಿನ ಹುಡುಕಿದರೆ ಫಲ ಸಿಗಲ್ಲ. ನಂಬಿಕೆಯಿಂದ ನಾವು ಯೇಸುವಿನ ಬಳಿಗೆ ಬರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಬಳಿಗೆ ಬರುವವನು ನಂಬಿಕೆಯಿಂದ ಬರುವಾಗ ದೇವರು ಅವನಿಗೆ ಏನು ಕೊಡ್ತಾನಂತೆ? ಪ್ರತಿಫಲವನ್ನು ಕೊಡ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ. ದೇವರು ನೀನು ಯಾವ ಸಮಸ್ಯೆಗೋಸ್ಕರವಾಗಿ ಬಂದಿದ್ದೀಯೋ ಆ ಸಮಸ್ಯೆಯನ್ನು ದೇವರು ಏನು ಮಾಡ್ತಾರೆ? ದೂರ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಕೈಲಿ ಆಗುವ ಹಾಗಿದ್ದರೆ ಎನ್ನುತ್ತೀಯೋ. ಒಂದು ವೇಳೆ 2020ನೇ ವರ್ಷದಲ್ಲಿ ನೀವು ಯೇಸುವಿನ ಬಳಿಗೆ ಬಂದಿರ್ಬೋದು, ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಎಷ್ಟೋ ದೂರದಿಂದ ನೀವು ಬಂದಿರ್ಬೋದು, ಆದರೆ ನಂಬಿಕೆ ಇರಲಾರದೆ ಬಂದರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ನಂಬಿಕೆ ಇರಲಾರ್ದು ಬಂದ್ರೆ ಏನಿಲ್ಲ ರೀ, ಪ್ರಯೋಜನ ಇಲ್ಲ. ವಿಶ್ವಾಸ ಬಹಳ ಮುಖ್ಯ, ನಂಬಿಕೆ ಬಹಳ ಮುಖ್ಯ. ಹಂಗಂದ್ರೆ ನಂಬಿಕೆ ಅಂದ್ರೆ ಏನ್ರಿ ಅಂತೇಳಿ ನೀವು ಕೇಳ್ಬೋದು. 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಸತ್ಯವೇದ ಹೇಳ್ತಾ ಇದೆ, ಏನಂತೇಳಿ, ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದ ಸಂಗತಿಗಳನ್ನ ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಯಾವುದು? ನಂಬಿಕೆ. ನಂಬಿಕೆ ಅಂದ್ರೆ ಏನ್ರಿ? ಕಣ್ಣಿಗೆ ಕಾಣದ ಸಂಗತಿಗಳು ಇದೆ. ಹಲ್ಲೆಲೂಯಾ. ಆ ಭರವಸೆ ಎನ್ನುವಂಥದ್ದು ನಮಗೆ ಬರಬೇಕು. ಆಗದ ಕಾರ್ಯಗಳನ್ನು ದೇವರು ಈಗಾಗಲೇ ನಮಗೆ ಮಾಡಿದ್ದಾನೆ ಎನ್ನುವಂಥ ಭರವಸೆಯಲ್ಲಿ ಇರುವಂಥದ್ದೇ ಏನಾಗಿದೆ? ನಂಬಿಕೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ತಂದೆ ತನ್ನ ಕುಮಾರನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದಾಗ ಸ್ವಸ್ಥತೆ ಹೊಂದಲಿಲ್ಲ. ಕಾರಣ ಏನಂದ್ರೆ, ಆ ತಂದೆಯಲ್ಲಿ ಏನಿದೆ? ಅವಿಶ್ವಾಸ ಇದೆ. ಎಲ್ಲ ಕಡೆಗೂ ಹೋಗಿ ಬಂದೀನಿ, ಯೇಸು ಸ್ವಾಮಿ ಬಗ್ಗೆ ಹೇಳಿದ್ದಾರೆ, ಯೇಸು ಸ್ವಾಮಿ ಹತ್ರಕ್ಕೆ ಎಲ್ಲ ರೀತಿಯಲ್ಲಿ ಬಂದ ರೀತಿಯಲ್ಲಿ ನಾನು ಕೂಡ ಬಂದಿದ್ದೀನಿ ಅಂತ ಅಂದುಕೊಂಡು ಆತನ ಅವಿಶ್ವಾಸದಲ್ಲಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಯಾವುದು? ಆತನ ನಂಬಿಕೆ. ನಂಬಿಕೆ 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 ಇರಲಾರದೆ ನಾವು ಏನನ್ನು ಕೂಡ ಸಾಧಿಸೋದಕ್ಕೆ ಆಗೋದಿಲ್ಲ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಒಂದೇ ಮಾತು ಹೇಳಿದ್ರು, ಏನಂತೇಳಿ? ನಂಬುವವನಿಗೆ ಎಲ್ಲ ಆಗುವುದು. ಹಲ್ಲೆಲೂಯಾ. ಇದೊಂದೇ ಮಾತು ಸಾಕು. ಏನ್ರಿ? ನಂಬುವವನಿಗೆ ಎಲ್ಲ ಕಾರ್ಯಗಳು ಆಗುತ್ತದೆ ಹಂಗಂತೇಳಿ. ನಂಬುವವ್ರಿಗೆಲ್ಲ ನಾನು ನಂಬ್ತೀನಿ ಹಿಂಗೆ ಆಕಾಶದಿಂದ ₹1,00,00,000 ಉದುರು ಬೀಳಲಿ. ಹಲ್ಲೆಲೂಯಾ. ಕೆಲವೊಬ್ರು ಇರ್ತಾರೆ, ದೇವರು ನಮಗಿಂತ ಭಾಳ ಶಾಣೆ. ಹಲ್ಲೆಲೂಯಾ. ನಾವೇ ದೊಡ್ಡ ಶಾಣೆ ಅಂದ್ರೆ ನಮಗಿಂತ ದೊಡ್ಡ ಶಾಣೆ ದೇವರು, ಸರ್ವಜ್ಞಾನಿ ಅಂತ. ಹಲ್ಲೆಲೂಯಾ. ಇಂಥವ್ರು ಇರ್ತಾರೆ ಆಲೋಚನೆ ಮಾಡೋರು. ಇವ್ರು ಯಾರಂದ್ರೆ ಹಿಂಗೆ ಆಲೋಚನೆ ಮಾಡೋರು ಸೋಂಬೇರಿಗಳು. ಇವರು ಯಾರ್ರಿ? ಸೋಂಬೇರಿಗಳು, ಸೋಮಾರಿಗಳು. ದೇವ್ರು ಏನಂತ ಹೇಳಿದನ್ನ ದುಡಿದು ತಿನ್ನಬೇಕು. ಈ ಲೋಕಕ್ಕೆ ದೇವ್ರು ಯಾಕೆ ಕಳಿಸಿದಾನ? ದುಡಿಯುವ ವಾಯಿದೆಯನ್ನು ಇಟ್ಟು ನಮಗೆ ಕಳಿಸಿದಾನೆ. ಯೋಬನ ಗ್ರಂಥದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆ ತಂದೆ ರಿಪ್ಲೈ ಕೊಟ್ಟ ಪ್ರಿಯರೇ. ಏನಂತೇಳಿ ರಿಪ್ಲೈ ಕೊಟ್ಟ ಅಂದ್ರೆ, ನಾನು ನಂಬುತ್ತೇನೆ, ಒಂದು ವೇಳೆ ನನ್ನ ನಂಬಿಕೆ ಕಡಿಮೆಯಾದರೆ ನನಗೆ ಸಹಾಯ ಮಾಡು ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ನಾವು ಬೆಳೆಯುವಾಗ ಕೆಲವು ಸಂದರ್ಭಗಳು ನಮ್ಮನ್ನು ಏನ್ ಮಾಡ್ತವೆ? ಭಾಳ ಹಿಂಗೆ ಬೆಳೆದಿರುವಂಥದ್ದು ಏನಾಗುತ್ತೆ? ಬೇಗನೆ ಕೆಳಗಡೆ ಬಿದ್ದು ಬಿಡುತ್ತೆ. ಕಟ್ಟುವುದು ಸುಲಭನಾ ಕಷ್ಟನಾ? ಕಷ್ಟ. ಹಲ್ಲೆಲೂಯಾ. ಬೀಳಿಸೋದು ಸುಲಭ. ಕಟ್ಟಿರುವಂಥದ್ದು ಒಂದೇಟ JCB ಹೊಡೆದ್ರಪ್ಪ ಏನಾಗುತ್ತೆ? ಎಲ್ಲ ಬಿದ್ದೋಗ್ಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಕಟ್ಟಬೇಕಾದ್ರೆ ಎಷ್ಟು ಪ್ರಯಾಸ, ಸಮಯ, ಏನೆಲ್ಲವುಗಳು, ಮಟೀರಿಯಲ್ಗಳು ಬೇಕು, ಮೆನ್ನು ಬೇಕು, ಮನಿ ಬೇಕು, ಎಲ್ಲಗಳು ಬೇಕು ಪ್ರಿಯರೇ. ಆದರೆ ಕೆಡುವುದು ಕ್ಷಣದಲ್ಲಿ ನಾವು ಕೆಡುವುದು. ಹಲ್ಲೆಲೂಯಾ. ಭಕ್ತಿ, ಕಟ್ಟಿಕೊಂಡಿರುವಂಥ ಭಕ್ತಿ ಕ್ಷಣ ಮಾತ್ರದಲ್ಲಿ ಏನಾಗ್ಬೋದು? ಅದು ಬಿದ್ದು ಹೋಗ್ಬೋದು. ಪೇತ್ರ ಭಾಳ ನಂಬಿಕೆಯಿಂದ ಇದ್ದ, ಭಾಳ ವಿಶ್ವಾಸದಿಂದ ಇದ್ದ. ಸ್ವಲ್ಪ ಹೊತ್ತು ಏನು ತೋರಿಸಿದ? ಅವಿಶ್ವಾಸವನ್ನು ತೋರಿಸಿದ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ, ಆ ತಂದೆ ಏನು ಮಾಡಿದಂತೆ? ನನಗೆ ನಂಬಿಕೆ ಕಡಿಮೆಯಾಗಿದ್ದರೆ ನೀನು ನನಗೆ ಸಹಾಯ ಮಾಡಿ. 2021ನೇ ವರ್ಷದಲ್ಲಿ ನಾವು ದೇವರ ಹತ್ರ ಬೇಡೋಣ. ಒಂದು ವೇಳೆ ನಿಮ್ಮ ನಂಬಿಕೆ 2020ರಲ್ಲಿ ಇರುವಂಥದ್ದು 21ರಲ್ಲಿ ಇಲ್ಲದ ಸ್ಥಿತಿ ಆಗಿದೆಯೇನೋ. 2019ರಲ್ಲಿ ಇರ್ತಕ್ಕಂಥ ನಂಬಿಕೆ 2020ರಲ್ಲಿ ಇನ್ನೂ ಕುಂದಿಸಿಕೊಂಡಿರಿ. ಯಾಕಂದ್ರೆ ಕೇಳಿದ್ರೆ ಎಲ್ಲರೂ ಯಾವ್ದು ಅಂಗಡಿಗೆ ಹೋದ್ರು ಕೂಡ ಕೇಳಿದ್ರೆ ಹೇಳ್ತಾರೆ ಏನಂತೇಳಿ? ಕೊರೋನಾ ಕೊರೋನಾ ಕೊರೋನಾ. ಯಾಕೆ ಹೇಳ್ತಾರೆ ಕೊರೋನಾ ಕೊರೋನಾ ಅಂತೇಳಿ? ಯಾಕೆ ಹೇಳ್ತಾರೆ? ಮೊನ್ನೆ ₹20 ಇತ್ತು, ಇವಾಗ ಯಾಕೆ ₹30 ಆಗ್ಯದ, ₹40 ಆಗ್ಯದ ಅಂತೇಳಿ ನೀವು ಕೇಳ್ತೀರಿ. ಅವರು ಏನು ಹೇಳ್ತಾರೆ? ಕೊರೋನಾ ಬಂದ ಸಲುವಾಗಿ ಆಗ್ಯದ್ರಿ ಅಂತೇಳಿ. ಹಲ್ಲೆಲೂಯಾ. ನಿಮ್ಮನ್ನು ಕೇಳಿದ್ರೆ ಹೇಳ್ತೀರಿ ನೀವು ಕೂಡ, ಯಾಕೆ ಭಕ್ತಿಯಲ್ಲಿ ಬಿದ್ದು ಹೋಗಿರಿ ಅಂದರೆ, ಇಲ್ಲ ರೀ ಪ್ರೇಯರಿಗೆ ಬಂದಿಲ್ಲ. ಕಾರಣ ಏನು? ಕೊರೋನಾ. ಹಲ್ಲೆಲೂಯಾ. ಎದಕ್ಕೆ ಬಂದಿಲ್ಲ? ಕೊರೋನಾ. ಕೂಡಬೇಡ್ರಿ ಅಂತ ಹೇಳಿದಾರ. ಹಲ್ಲೆಲೂಯಾ. ಮನೆ ಇಲ್ವಾ? ಮನೆ ಏನಾಗಬೇಕು? ದೇವಾಲಯವಾಗಬೇಕು. ಹಲ್ಲೆಲೂಯಾ. ನಿಮ್ಮ ನಿಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ನೀವು ಮಾಡುವವರಾಗಬೇಕು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆ ತಂದೆ ನನಗೆ ಸಹಾಯ ಮಾಡು ಎಂಬುದಾಗಿ ಬೇಡಿದಾಗ ಆ ತಂದೆಯ ಕುಮಾರನಿಗೆ ಇರತಕ್ಕಂಥ ಆ ಕಾಯಿಲೆ ಕ್ಷಣ ಮಾತ್ರದಲ್ಲಿ ಏನಾಯ್ತು? ಸ್ವಸ್ಥವಾಯಿತು. ಆ ಕುಮಾರನ ಸ್ವಾಮಿ ಗದರಿಸಿದಾಗ ಆ ದೆವ್ವ ಬಿಟ್ಟು ಹೋದಂತ ಸಮಯದಲ್ಲಿ ಅವನು ಬಿದ್ದಿದ್ದಾನೆ. ಹೆಂಗ್ ಬಿದ್ದಿದ್ದಾನೆ? ಸತ್ತವನ ಹಾಗೆ ಬಿದ್ದಿದ್ದಾನೆ. ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಏನಂತೇಳಿ ಮಾತಾಡ್ಕೊಂಡಿರ್ಬೋದು ಆ ಸಮಯದಲ್ಲಿ ಜನರು? ಉಳಿಸ್ತಾರ ಅಂತೇಳಿ ಕರ್ಕೊಂಬಂದ್ರೆ ಏನ್ ಮಾಡ್ಬಿಟ್ಟ? ಏಸಪ್ಪ ಸಾಯಿಸ್ಬಿಟ್ಟ ಅಂತೇಳಿ. ಹಲ್ಲೆಲೂಯಾ. ಜನರ ಬಾಯಲ್ಲಿ ಮಾತುಗಳು ಏನಾಗಲ್ಲ, ನಿಲ್ಲಲ್ಲ. 1ಕ್ಕೆ 4, 4ಕ್ಕೆ 16, 16ಕ್ಕೆ 64 ಹೇಳಿರ್ತಾರೆ. ಹಲ್ಲೆಲೂಯಾ. ಮಾತುಗಳು ನಿಲ್ಲಲ್ಲ. ಜನರು ಮಾತಾಡ್ಕೊಳ್ತಾ ಇದ್ದಾರೆ ನೆಗೆಟಿವ್ ಆಗಿ. ಅಯ್ಯೋ ಕರ್ಕೊಂಡ್ಬಂದ ಏಸಪ್ಪನ ಹತ್ರ ಇರೋ ಜೀವ ಆದ್ರೂ ಇರ್ತಿತ್ತು, ಆ ಜೀವ ಕೂಡ ಈಗ ಏನಾಯ್ತು? ಹೋಗಿಬಿಡ್ತು ಅಂತೇಳಿ ವಾಕ್ಯ ಹೋದ್ರೆ ಗೊತ್ತಾಗುತ್ತೆ. ಅವಾಗ ಸ್ವಾಮಿಯವ್ರು ಏನ್ ಮಾಡಿದ್ರು? ಆ ಕುಮಾರನ ಕೈಯನ್ನ ಹಿಡಿದಾಗ ಜೀವ ಎನ್ನುವಂಥದ್ದು ಆ ಕುಮಾರನಲ್ಲಿ ತುಂಬಿಕೊಂಡು ಪ್ರಿಯರೇ. ಹಲ್ಲೆಲೂಯಾ. ನೀ ನಂಬಿಕೆ ಉಳ್ಳವನಾಗಿ ಇರುವಾಗ ಆ ಆಶ್ಚರ್ಯಕರವಾದಂಥ ಸಂಗತಿಗಳನ್ನ ದೇವರಿನ ಜೀವಿತದಲ್ಲಿ ಜರುಗಿಸ್ತಾನೆ ಪ್ರಿಯರೇ. ಅಳುತ್ತ ದೇವರ ಬಳಿಗೆ ಬಂದ, ಈಗ ಹೋಗುವಾಗ ನಗುತ್ತಾ ಹೋಗ್ತಾ ಇದ್ದಾನೆ. ಸ್ವಾಮಿಯವರು ಆ
ತಂದೆಯ ಮಗನನ್ನ ಆ ತಂದೆಗೆ ಒಪ್ಪಿಸಿಕೊಟ್ಟರು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಅದ್ಭುತ ಕಾರ್ಯಗಳು ಆಗಲ್ಲ, ಆಶ್ಚರ್ಯ ಕಾರ್ಯಗಳು ಆಗಲ್ಲ, ಸ್ವಸ್ಥತೆ ಕಾರ್ಯಗಳು ಆಗಲ್ಲ. ಕಾರಣ ಏನು? ನಾವೇ ನಮ್ಮಲ್ಲಿರುವಂತ ನಂಬಿಕೆಯನ್ನ ನಾವೇನ್ ಮಾಡಿದ್ದೇವೆ? ಕಳೆದುಕೊಂಡಿದ್ದೇವೆ. ಅಪನಂಬಿಕೆಗೆ ಈಡು ಮಾಡಿಕೊಂಡಿದ್ದೇವೆ. ಎಡಕ್ಕೆ ಬಲಕ್ಕೆ ಹೋಗ್ತಾ ಇದೆ, ಅಲ್ಲಿ ಸ್ವಸ್ಥತೆ ಆಗುತ್ತೆ, ಇಲ್ಲಿ ಸ್ವಸ್ಥತೆ ಆಗುತ್ತೆ ಅಂತೇಳಿ ಭೂಮಿಯೆಲ್ಲ ಸುತ್ತಾಡ್ತಾ ಇದ್ದೇವೆ. ದೇವರು ನಗುತ್ತಾನೆ ನಮ್ಮನ್ನು ನೋಡಿ. ಹಲ್ಲೆಲೂಯಾ. ದೇವ್ರು ಇರತ್ತೆ ನಾನು ಒಬ್ಬತ್ತ ಎಷ್ಟು ಜನರನ್ನು ಇವರು ಮಾಡಿಕೊಂಡಾರ. ಹಲ್ಲೆಲೂಯಾ. ಮನೆಗೊಬ್ಬ ದೇವರು ಮನೆ ದೇವರಂತೆ, ಕುಲಕ್ಕೊಬ್ಬ ದೇವರು ಕುಲದ ದೇವರಂತೆ, ಭಾಷೆಗೊಬ್ಬ ದೇವ್ರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಅತ್ತೆಗೊಬ್ಬ ದೇವರು, ಸೊಸೆಗೊಬ್ಬ ದೇವರು, ಅಪ್ಪಗೊಬ್ಬ ದೇವರು, ಮಗಗೊಬ್ಬ ದೇವರು. ಹಲ್ಲೆಲೂಯಾ. ಮೊಮ್ಮಕ್ಕಳಿಗೊಬ್ಬ ದೇವರು. ಹಲ್ಲೆಲೂಯಾ. ತಂದೆ ಒಬ್ಬಾತನೇ, ದೇವರು ಕೂಡ ಒಬ್ಬಾತನೇ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅಪನಂಬಿಕೆ ಎನ್ನುವಂಥದ್ದು ತೊಲಗಿಸಲ್ಪಡಬೇಕು. ಅಪನಂಬಿಕೆಗೆ ನೀವು ಯಾವತ್ತು ನಿಮ್ಮ ಜೀವಿತದಲ್ಲಿ ಜಾಗವನ್ನ ಕೊಡಬೇಡ್ರಿ. ನೀವು ನಂಬಿಕೆಯುಳ್ಳವರಾಗಿ ಇರುವಾಗ ದೇವರು ಕಾರ್ಯವನ್ನ ಮಾಡ್ತಾನೆ. 11ನೇ ಅಧ್ಯಾಯ 6ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಒಂದ್ಸಾರಿ ಓದ್ರಿ. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನ ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಲ್ಲೆಲೂಯಾ. ದೇವರ ಬಳಿಗೆ ಬರುವಂತ ನೀವು ದೇವರು ಪ್ರತಿಫಲ ಕೊಡುತ್ತಾನೆ ಅಂತೇಳಿ ನಂಬಲಾರದೆ ಬಂದ್ರೆ ಪ್ರಯೋಜನ ಇಲ್ಲ. ದೇವರು ಖಂಡಿತವಾಗಿ ನನ್ನ ಜೀವಿತದಲ್ಲಿ ಪ್ರತಿಫಲವನ್ನ ಕೊಡ್ತಾನೆ. ನನಗೆ ಆರೋಗ್ಯ ಸರಿ ಇಲ್ಲ, ದೇವರು ನನಗೆ ಆರೋಗ್ಯವನ್ನ ಕೊಟ್ಟಿದ್ದಾನೆ ಅಂತೇಳಿ ನೀನು ನಂಬಬೇಕು. ಹಲ್ಲೆಲೂಯಾ. ನನಗೆ ಮಕ್ಕಳ ಸಂತಾನ ಇಲ್ಲ, ದೇವರು ನನಗೆ ಸಂತಾನವನ್ನ ಕೊಟ್ಟಿದ್ದಾನೆ ಅಂತೇಳಿ ನೀನು ನಂಬಬೇಕು. ಕಣ್ಣಿಗೆ ಕಾಣದಿರುವ ಸಂಗತಿಗಳನ್ನ ವಿಶ್ವಾಸಿಸುವಂತದ್ದೇ, ಭರವಸೆದಿಂದ ಇರುವಂತದ್ದೇ ನಂಬಿಕೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿಮ್ಮ ನಂಬಿಕೆ ಅಪನಂಬಿಕೆಯಾಗಿ ಮಾರ್ಪಟ್ಟಿದ್ರೆ ಅಪನಂಬಿಕೆಯನ್ನ ಏನ್ ಮಾಡ್ಬಿಡ್ರಿ? ಈಗ 2021ನೇ ವರ್ಷದಲ್ಲಿ ನಂಬಿಕೆಯಾಗಿ ಮಾರ್ಪಡಿಸಬೇಕೆಂಬುದಾಗಿ ಕೇಳ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 24ರಿಂದ 29 ವಚನಗಳು ನಾವು ನೋಡುವಾಗ, ಯೇಸು ಸ್ವಾಮಿಯ ಶಿಷ್ಯನೇ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ನೇಣು ಹಾಕಿಕೊಂಡು ಸತ್ತು ಹೋದ ಗುರುವನ್ನ ಹಿಡಿದುಕೊಟ್ಟಿರ್ತಕ್ಕಂಥ ಶಿಷ್ಯ, ಆತನ ಹೆಸರು ಇಸ್ಕಾರಿಯೋತ ಯೂದ. ಉಳಿದಂತ 10 ಶಿಷ್ಯರು ಒಂದು ಹತ್ರ ಕೂಡಿಕೊಂಡು ದೇವರನ್ನ ಆರಾಧನೆ ಮಾಡುತ್ತಾ ಒಂದು ರೀತಿಯಲ್ಲಿ ಗಲಿಬಿಲಿ ಅಂತ ಸ್ಥಿತಿಯಲ್ಲಿ ಇದ್ದಾರೆ. ಅಯ್ಯೋ, ಯೇಸು ಸ್ವಾಮಿ ನಮ್ಮ ಹತ್ರ ಇದ್ದಿದ್ರೆ ನಮಗೆ ಊಟಕ್ಕೆ ಕೊರತೆ ಇರಲಿಲ್ಲ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಯೇಸು ಸ್ವಾಮಿಗೆ ಸೆಲ್ಯೂಟ್ ಹೊಡೆದ್ರೆ ನಮಗೂ ಸೆಲ್ಯೂಟ್ ಹೊಡಿತಾ ಇದ್ರು. ಅವಾಗ ಬರುವಂತ ಗೌರವ ಇಲ್ಲರಂಗಾಯ್ತು. ಯೇಸು ಸ್ವಾಮಿಯನ್ನ ಈ ರೋಮನ್ ಸರ್ಕಾರದವರು, ಇಲ್ಲಿರ್ತಕ್ಕಂಥ ಯಹೂದ್ಯರು ಶಿಲುಬೆಗೆ ಹಾಕಿ ಬಿಟ್ರು ಅಂತೇಳಿ ಗಂದರಗೋಳವಾದಂತ ಪರಿಸ್ಥಿತಿ ಏರ್ಪಟ್ಟು ಒಂದು ಕೋಣೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಚಿಂತಾಕ್ರಾಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಸಾಯುವುದಕ್ಕಿಂತ ಮುಂಚಿತವಾಗಿ ಅವರು ಹೇಳಿದ್ದಾರೆ, 3ನೇ ದಿವಸದಲ್ಲಿ ನಾನು ಎದ್ದು ಬರುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆತನಿಗೆ ಅಸಾಧ್ಯ ಯಾವುದು ಕೂಡ ಇಲ್ಲ. ಆತನ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆತನು ಹೇಳಿದ ಪ್ರಕಾರವಾಗಿ ದೇವದೂತರು ಕೊಡುವಂತ ಸಾಕ್ಷಿ, ಆತನು ಹೇಳಿದ ಹಾಗೆ ತಿರುಗಿ ಎದ್ದಿದ್ದಾನೆ. 28ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿರುತ್ತೆ, ಲೂಕನ ಬರೆದ ಸುವಾರ್ತೆಯಲ್ಲಿರುತ್ತೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿರುತ್ತೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಕೂಡ ಇರುತ್ತೆ ಪ್ರಿಯರೇ. ಏನಂತೇಳಿ? ಯೇಸು ಮರಣವನ್ನ ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈ ಶಿಷ್ಯರು ಭಯವುಳ್ಳವರಾಗಿ ಎಲ್ಲಿ ಕೂತ್ಕೊಂಡಿದ್ದಾರೆ? ರೂಮಲ್ಲಿ ಕೂತ್ಕೊಂಡಿದ್ದಾರೆ ಪ್ರಿಯರೇ. ಅದ್ರಾಗ ಒಬ್ಬ ಶಿಷ್ಯ ಮಿಸ್ ಆಗಿಬಿಟ್ಟಿದ್ದಾನ. ಸಡನ್ ಆಗಿ ಸ್ವಾಮಿಯವರು ಎದ್ದ ತಕ್ಷಣ ಅವರಿಗೆ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾರೆ, ನಿಮಗೆ ಶುಭವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದಂತ ಸಮಯದಲ್ಲಿ ಅವರೆಲ್ಲರೂ ಭಯ ಪಡ್ತಾ ಇದ್ರು. ಭೂತ ಬಂತು ಅಂತ. ಯಾಕೆ ಹೇಳ್ರಿ? ಸತ್ತಂತವ್ರು ಎದ್ದು ಬರುವಂತ ಸಂಗತಿ ಅವ್ರು ಕಣ್ಣಾರೆ ನೋಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವ್ರು ಏನಾಗ್ಬಿಟ್ಟಿದ್ದಾರೆ?
ಅಪನಂಬಿಕೆಗೆ ಈಡಾಗಿದ್ದಾರೆ. ಸ್ವಾಮಿಯವರು ಎದ್ದು ಬಂದಿರತಕ್ಕಂಥ ಸ್ಥಿತಿ ಅವರಿಗೆ ಏನ್ ಮಾಡಿದರೆ ಅಪನಂಬಿಕೆಗೆ ಈಡು ಮಾಡಿದೆ. ಅವರು ಸ್ವಲ್ಪ ಹೊತ್ತು ನಂಬಲಿಲ್ಲ. ಅವಾಗ ಸ್ವಾಮಿಯವರು ಮಾತಾಡುವಂಥದ್ದನ್ನ, ಸ್ವಾಮಿಯವರು ಊಟ ಮಾಡಿರುವಂಥದ್ದನ್ನ ನೋಡಿ ಅವ್ರು ಏನ್ ಮಾಡಿದ್ರಿ, ನಂಬಿದ್ರು. ಎಷ್ಟು ಜನ ಶಿಷ್ಯರು? 10 ಜನ. ಆಮೇಲೆ 10 ಜನ ಶಿಷ್ಯರು ನೋಡಿ ಮಾತಾಡಿಸಿದ ಮೇಲೆ ಸ್ವಾಮಿಯವರು ಮತ್ತೆ ಅಪ್ರತ್ಯಕ್ಷರಾದರು, ಹೊರಟು ಹೋದ್ರು. ಹಲ್ಲೆಲೂಯಾ. ಆಮೇಲೆ 8 ದಿವಸಗಳಾದ ಮೇಲೆ, ನೀವು ಅಲ್ಲಿ ವಾಕ್ಯ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ 8 ದಿವಸಗಳಾಗೋದಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬ ಶಿಷ್ಯ ಮಿಸ್ ಆಗಿದ್ನಲ್ಲ, ಹೊರಗಡೆ ಓಡಾಡಕ್ ಹೋಗಿದ್ನಲ್ಲ, ಆ ಶಿಷ್ಯ ಬಂದ. ಹೇಳಿದ್ರು, ಸ್ವಾಮಿಯವರು ನಮ್ಮ ಹತ್ರ ಬಂದ್ರು, ಸ್ವಾಮಿಯವರು ಎದ್ದಿದ್ದಾರೆ, ತಾವು ಹೇಳಿದ ಹಾಗೆಯೇ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಪಾತಾಳವನ್ನ ಛೇದಿಸಿ ಮೇಲಕ್ಕೆ ಬಂದಿದ್ದಾರೆ ಎಂಬುದಾಗಿ ಆ ಒಬ್ಬ ಶಿಷ್ಯ ಏನ್ ಮಾಡಲಿಲ್ಲ, ನಂಬಲಿಲ್ಲ. ನೀವು ಸತ್ರು ಕೂಡ ನಾನು ನಂಬಲ್ಲ. ಒಂದು ವೇಳೆ ಸ್ವಾಮಿಯವರು ಎದ್ದು ಬಂದಿದ್ದೇ ಆದ್ರೆ ನಾನು ಆತನ ಪಕ್ಕೆಯಲ್ಲಿ ಏನ್ ಮಾಡಬೇಕು, ನನ್ನ ಕೈಯನ್ನ ಹಾಕಬೇಕು. ಆತನ ಕೈಗಳಿಗೆ ಆಗಿರ್ತಕ್ಕಂಥ ಗಾಯಗಳಲ್ಲಿ ನನ್ನ ಬೆರಳನ್ನ ತೂರಿಸಬೇಕು. ತೂರಿಸದ ಹೊರತು ನಾನು ನಂಬುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಅಪನಂಬಿಕೆಯಲ್ಲಿ ಇದ್ದಾನೆ ಪ್ರಿಯರ. ಆ ಶಿಷ್ಯ 8 ದಿವಸಗಳಾದ ಮೇಲೆ ಸ್ವಾಮಿಯವರು ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದವು. ಅವರ ನಡುವೆ ಮತ್ತೆ ಏನಾದ್ರಂತೆ, ಪ್ರತ್ಯಕ್ಷವಾಗಿ ಮತ್ತೆ ಹೇಳ್ತಾ ಇದ್ದಾರೆ, ನಿಮಗೆ ಶುಭವಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಅವರನ್ನ ಅವ್ರ ಜೊತೆ ಮಾತಾಡಿದ ಮೇಲೆ ಅಲ್ಲಿರ್ತಕ್ಕಂಥ 11ನೇ ಶಿಷ್ಯ ಆತನ ಕಡೆಗೆ ನೋಡಿ, ತೋಮನೇ ನನ್ನ ಬಳಿಗೆ ಬಾ, ನನ್ನ ಪಕ್ಕೆಯಲ್ಲಿ ಕೈ ಹಾಕು, ನನ್ನ ಕೈ ನನ್ನ ಅಂಗೈಯಲ್ಲಿ ನಿನ್ನ ಕೈ ಬೆರಳನ್ನ ಹಾಕು ಎಂಬುದಾಗಿ. ಅವಾಗ ತೋಮನ್ ಹೇಳ್ತಾ ಇದ್ದಾನೆ, ಏನಂತೇಳಿ, ನನ್ನ ಸ್ವಾಮಿ, ನನ್ನ ದೇವರು ಎಂಬುದಾಗಿ. ಹಲ್ಲೆಲೂಯಾ. ನಂಬುವವನಾಗು, ನಂಬದೆ ಇರುವವನಾಗಿ ಇರಬೇಡ. ಹಲ್ಲೆಲೂಯಾ. ನೋಡಿ ನಂಬಿದವನಿಗಿಂತ ನೋಡದೆ ನಂಬಿದವನು ಧನ್ಯನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ತೋಮ ಎನ್ನುವಂತ ಶಿಷ್ಯ ಹೆಂಗಿದ್ದ, ಅಪನಂಬಿಕೆಯಲ್ಲಿದ್ದ. ಹಲ್ಲೆಲೂಯಾ. ಆದ್ರೆ ಯಾವಾಗ ದೇವರು ಆತನನ್ನ ಗದರಿಸಿದಾಗ ಆತನ ಒಪ್ಪಿಕೊಳ್ತಾ ಇದ್ದಾನೆ. ಏನಂತೇಳಿ, ನೀ ನಿಜವಾಗ್ಲೂ ಎದ್ದು ಬಂದಿರುವಂತದ್ದು ಸತ್ಯ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಒಂದು ವೇಳೆ 2020ನೇ ವರ್ಷದಲ್ಲಿ ನಿಮ್ಮ ನಂಬಿಕೆಯು ಕೂಡ ದೇವರ ಮೇಲೆ ಪರಿಪೂರ್ಣವಾದ ರೀತಿಯಲ್ಲಿ ಇಲ್ಲವೇನು ಅಪನಂಬಿಕೆಗೆ ಈಡು ಮಾಡಿದ್ದೀರೇನೋ, ದೇವರನ್ನ ಪರೀಕ್ಷಿಸುವಂತ ಸ್ಥಿತಿಗೆ ನೀವು ಜಾರಿ ಹೋಗಿದ್ದೀರೇನೋ, ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನೋಡದೆ ನಂಬಿದವನು ಧನ್ಯನು. ನೋಡಿ ನಂಬಿದವನಿಗಿಂತ ನೋಡದೆ ನಂಬಿದವನು ಧನ್ಯನೆಂಬುದಾಗಿ ಹೇಳಿದಾಗ ತೋಮ ಹೇಳುವಂತ ಸಾಕ್ಷಿ ಒಂದೇ ಪ್ರಿಯರೇ, ನನ್ನ ಸ್ವಾಮಿ, ನನ್ನ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನರಾವತಾರಿಯಾಗಿ ಬಂದಿರತಕ್ಕಂತ ದೇವರಾಗಿದ್ದಾನೆ, ನಡೆದಾಡಿದಂತ ದೇವರಾಗಿದ್ದಾನೆ. ಮಾನವರ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಿದಂತ ದೇವರಾಗಿದ್ದಾನೆ. ಪ್ರತಿಯೊಬ್ಬ ಮಾನವನಲ್ಲಿ ಎಲ್ಲರ ಬ್ಲಡ್ ಹೆಂಗಿರುತ್ತೆ, ನೀವು ಚೆಕ್ ಮಾಡಿಸಿದ್ರೆ ಕೆಂಪಗಿರುತ್ತೆ. ಅದರದ್ದು ಮೆಡಿಕಲ್ ಪ್ರಕಾರವಾಗಿ ಎ ಗ್ರೂಪು, ಬಿ ಗ್ರೂಪು, ಎ ಪಾಸಿಟಿವ್, ಬಿ ಪಾಸಿಟಿವ್ ಇರ್ಬೋದು. ಆದರೆ ಎಲ್ಲರ ಬ್ಲಡ್ಡಲ್ಲಿ ಏನಿದೆ ರೀ, ಏನಿದೆ, ಪಾಪ ಇದೆ. ಏನಿದೆ, ಪಾಪ. ಯಾವ ಪಾಪ ಅದು? ಆದಾಮನು ಅವ್ವಳು ದೇವರಿಗೆ ಎದುರು ತಿರುಗಿ ದೇವರ ಮಾತನ್ನ ಧಿಕ್ಕರಿಸಿದ ಕಾರಣಕ್ಕಾಗಿ ಬಂದಿರತಕ್ಕಂತ ಪಾಪ. ಎಂತಹ ಪಾಪ ಅದು? ಜನ್ಮತಃ ಪಾಪ, ಕರ್ಮತಃ ಪಾಪ. ಮನುಷ್ಯನು ತಾನು ಮಾಡಿಕೊಂಡಿರ್ತಕ್ಕಂಥ ಆ ಪಾಪವನ್ನು ತೊಲಗಿಸಬೇಕಾದರೆ ಇನ್ನೊಬ್ಬನು ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಕುರುಡನು ಸೇರಿ ಎಲ್ಲಿ ಬೀಳ್ತಾರೆ? ಕುಣಿಯಲ್ಲಿ ಬೀಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಯ್ಯೋ, ಇದನ್ನು ನಾವು ನೋಡಿಲ್ಲೇನು, ಚಿಕ್ಕವನಿರುವಾಗ ಏನೆಲ್ಲ ಮಾಡಿ ಈಗ ಏನು ಒಳ್ಳೆ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡು ಒಳ್ಳೆ ಮಾತುಗಳು ಹೇಳಿಬಿಟ್ರೆ ನಂಬುತ್ತೀವಿ ಅನ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಮನುಷ್ಯರು ಏನ್ ಮಾಡ್ತಾರೆ? ಮಾತಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರು ಮನುಷ್ಯನಾಗಬಹುದು, ಆತನ ಮರಣವನ್ನ ಗೆಲ್ಲಬಹುದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮನುಷ್ಯನನ್ನ ಹುಡುಕಿಕೊಂಡು ಈ ಲೋಕಕ್ಕೆ ಹೊರಟು ಬಂದ್ರು. ಕಾರಣ ಏನ್ರಿ?
ಪಾಪ. ಏನು? ಪಾಪವನ್ನ ತೊಳೆಯುವುದಕ್ಕೋಸ್ಕರವಾಗಿ ದೇವರೇ ಈ ಲೋಕಕ್ಕೆ ಹೊರಟು ಬರಬೇಕಾಗಿತ್ತು. ಪ್ರತಿಯೊಬ್ಬರಲ್ಲಿ ಪಾಪ ಇದೆ ಪ್ರಿಯರೇ. ಇವತ್ತು ಮನುಷ್ಯನ ಜಾತಿ ಯಾವ್ದ್ರಿ? ಒಂದು ಗಂಡು ಇನ್ನೊಂದು ಹೆಣ್ಣು, ಎರಡೇ ಇರೋದು. ಮತ್ತೆ ಬೇರೆ ಯಾವುದೆಲ್ಲ ಬಂದಿರೋದು ಅದು ಮನುಷ್ಯನ ಕಾಲ್ಪನಿಕವಾಗಿ ಬಂದಿರುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಗಂಡು ಹೆಣ್ಣು ಎರಡರಲ್ಲಿ ಏನಿದೆ? ಪಾಪ ಇದೆ. ಆ ಪಾಪವನ್ನು ನೀಗಿಸುವುದಕ್ಕೋಸ್ಕರವಾಗಿ ಪರಿಶುದ್ಧನಾಗಿರುವಂಥ ದೇವರು ತನ್ನ ಸ್ವಂತ ರಕ್ತವನ್ನ ಕೊಡುವುದರ ಮೂಲಕವಾಗಿ ಎಲ್ಲ ಮನುಷ್ಯರ ಪಾಪಗಳನ್ನು ಏನ್ ಮಾಡಿದಾತ? ತೊಳೆದು ಹಾಕಿದ. ಯೇಸು ಕ್ರಿಸ್ತನನ್ನ ನೀನು ನಂಬಿದರೆ ನಿನ್ನಲ್ಲಿ ಪಾಪ ಇರೋದಿಲ್ಲ. ರಕ್ಷಣೆಯನ್ನ ನೀನು ಹೊಂದಿದ್ರೆ ನಿನ್ನಲ್ಲಿ ಪಾಪ ಇರೋದಿಲ್ಲ. ಒಂದು ವೇಳೆ ನೀನು ದೇವರಿಗೆ ವಿರೋಧವಾದಂಥ ಸ್ಥಿತಿಯಲ್ಲಿ ನಡೆದುಕೊಂಡ್ರೆ ಅದಕ್ಕೆ ದೇವರು ಇಲ್ಲೇ ಶಿಕ್ಷೆ ಕೊಟ್ಟು ಪುನಃ ಏನ್ ಮಾಡ್ತಾನೆ? ತನ್ನ ಬಳಿಗೆ ಕರೆದುಕೊಳ್ತಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಲೋಕವನ್ನ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ. ಯೇಸುವನ್ನು ನಂಬಿದವರು ನಾಶವಾಗುವುದೇ ಇಲ್ಲ. ನಂಬಿಕೆ ಬಹಳ ಮುಖ್ಯ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ, ಒಂದು ವೇಳೆ 2020ನೇ ವರ್ಷದಲ್ಲಿ ಅಪನಂಬಿಕೆ ಉಳ್ಳವರಾಗಿ ನೀವು ಇದ್ರೆ ಅಪನಂಬಿಕೆಯನ್ನು ದೂರ ಮಾಡ್ರಿ, ನಂಬಿಕೆ ಉಳ್ಳವರಾಗಿ ನೀವು ಜೀವಿಸ್ರಿ. ಆ ನಂಬಿಕೆ ನಿಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯಗಳನ್ನ ಮಾಡಲಿಕ್ಕಿದೆ. ಎರಡನೆಯದಾಗಿ, ಒಂದು ವೇಳೆ ನಿಮ್ಮ ನಡತೆ ಕೆಟ್ಟು ಹೋದಂತ ಸ್ಥಿತಿಯಲ್ಲಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ನೀವು ತೆಗೆದ್ರೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಡತೆಯಲ್ಲಿ ಹೊಸಬರಾಗಿ ನೀವು ಇರಬೇಕು. ಹಲ್ಲೆಲೂಯಾ. ನಿಮ್ಮ ನಡೆ ನುಡಿ ನೀವು ಮಾಡುವಂತ ಕಾರ್ಯಗಳು ಯಾವ ರೀತಿಯಾಗಿದ್ದಾವೆ? ಪೌಲನು ಬರಿತಾ ಇದ್ದಾನೆ 4ನೇ ಅಧ್ಯಾಯ 22ನೇ ವಚನದಿಂದ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನ ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಹಿಂದಿನ ನಡತೆಯನ್ನ ನೀವು ಅನುಸರಿಸಬಾರದು, ಪೂರ್ವ ಸ್ವಭಾವಗಳನ್ನು ನೀವು ಅನುಸರಿಸಬಾರದು. ಅವು ಮೋಸಕರವಾದಂತಹ ಸ್ಥಿತಿಗಳು, ದುರಾಶೆಗಳಿಂದ ತುಂಬಿರುವಂತವುಗಳು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ನಡತೆ ಏನಾಗಿರಬೇಕು? ನಿರ್ಮಲವಾಗಿರಬೇಕು. ಒಂದು ವೇಳೆ ಪೌಲನ ಹಂಗೆ ಬರ್ಕೊಂಡು ಬಂದು ಹೇಳ್ತಾ ಇದ್ದಾನೆ, ಎಂತಹ ನಡತೆ ಉಳ್ಳವರಾಗಿರ್ಬೇಕಂದ್ರೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದ ಕಾರಣ ಸುಳ್ಳಾಡುವುದನ್ನ ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ನಡತೆ ಸರಿ ಮಾಡಿಕೊಳ್ಬೇಕು. ಯಾವ ನಡತೆ ಸರಿ ಮಾಡಿಕೊಳ್ಬೇಕು? ಸುಳ್ಳು ನಾಲಿಗೆ. ಯಾವ ನಾಲಿಗೆ ಇದು? ಸುಳ್ಳಿನ ನಾಲಿಗೆ. ಸುಳ್ಳು ಎನ್ನುವಂಥದ್ದು ಬೇಗ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಒಂದು ಕುದುರೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಕಡಿವಾಣ ಬೇಕು, ಎತ್ತನ್ನ ಕಂಟ್ರೋಲ್ ಮಾಡೋದಕ್ಕೆ ಮೂಗ್ದಾಣ ಬೇಕು, ಮನುಷ್ಯನನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದು ಬೇಕ್ರಿ? ನಾಲಿಗೆ ಸರಿಯಾಗಿರ್ಬೇಕು. ನಾಲಿಗೆ ಸರಿಯಾಗಿ ಇರಲಾರದೆ ಇದ್ರೆ ಕಂಟ್ರೋಲ್ ಆಗೋದಿಲ್ಲ. ಅದರ ಸಲುವಾಗಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ನಾಲಿಗೆ ಏನಂತ? ಇದು ಕಿಚ್ಚಂತ. ಏನು ಕಿಚ್ಚು? ಒಂದು ಚಿಕ್ಕದಾಗಿರ್ತಕ್ಕಂಥ ಕಿಚ್ಚು ದೊಡ್ಡದಾಗಿರ್ತಕ್ಕಂಥ ಕಾಡನ್ನ ನಾಶಪಡಿಸುವ ಹಾಗೆ ಈ ನಾಲಿಗೆ ಕುಟುಂಬಗಳನ್ನ, ಸಮಾಜವನ್ನ, ದೇಶವನ್ನ ಏನ್ ಮಾಡುತ್ತಾರೆ? ನಾಶ ಮಾಡುತ್ತೆ. ಇವತ್ತು ಯುದ್ಧಗಳು ಸಂಭವಿಸೋದಕ್ಕೆ ಕಾರಣ ಏನ್ರಿ? ಅವರು ನಮ್ಮ ಮೇಲೆ ಆ ಅಪರಾಧ ಹಾಕಿದ್ದಾರೆ, ಈ ಅಪರಾಧ ಹಾಕಿದ್ದಾರೆ. ಒಂದು ದೇಶ ಮೊದಲುಗೊಂಡು ಇನ್ನೊಂದು ದೇಶದವ್ರು ಏನಿಲ್ಲ, ಈಗ ಯುದ್ಧದ ವಾತಾವರಣದಲ್ಲಿ ಇದ್ದಾರೆ ಪ್ರಿಯರೇ. ಚೀನಾದವ್ರು ಏನ್ ಬಿಟ್ರು? ಕೊರೋನಾ ಬಿಟ್ರು. ಹಲ್ಲೆಲೂಯಾ. ಯುದ್ಧಗಳು ಬಾಂಬ್ಲಿಂದ ಆಗಲ್ಲ. ಈಗ ಬಯೋಲಾಜಿಕಲ್ ವಾರ್, ಬಯೋ ವಾರ್ ಅಂತಾರೆ. ಏನ್ರಿ? ಮನುಷ್ಯನ ಏನು ಸೃಷ್ಟಿ ಮಾಡಿದಾನೀಗ? ಕೆಲವೊಂದು ರೋಗಾಣು ಆತ್ಮಗಳನ್ನ. ಹಲ್ಲೆಲೂಯಾ. HIV ಎನ್ನುವಂಥದ್ದು ಕೊಲ್ಲುವಂತ ರೋಗಾಣು, ಅವುಗಳು ಕೂಡ ಇದಾವೆ. ಒಂದು ಯಾವುದರಲ್ಲಿ ಹಾಕಿ ಕುಡಿಸ್ಬಿಟ್ರೆ ಆಯ್ತು, ಆ ವ್ಯಕ್ತಿ ಏನಾಗ್ಬಿಡ್ತಾನೆ? ದಿನದಿಂದ ದಿನಕ್ಕೆ ಅವನ ಶರೀರವೆಲ್ಲ ಕುಂದಿ ಹೋಗಿ ಏನಾಗ್ಬಿಡ್ತಾನೆ? ಸಾವಿಗೆ ಸಮೀಪ ಆಗ್ಬಿಡ್ತಾನೆ. ಹಲ್ಲೆಲೂಯಾ. ಕೋವಿಡ್ ಎನ್ನುವಂಥದ್ದು ಅದು ಒಂದು ಏನ್ರಿ? ಇದು ವೈರಾಣು.
ಅದು ಏನ್ ಮಾಡುತ್ತೆ, ನಮ್ಗೆ ಆ ದೇಶದಲ್ಲಿ ಇಷ್ಟ ಇಲ್ಲ, ಆ ದೇಶದಾಗ ಒಂದ್ ಸ್ವಲ್ಪ ಬಿಟ್ಬಿಟ್ರೆ ಕಲಾಸ್ ಏನಾಗುತ್ತೆ, ಅಂಟು ರೋಗವಾಗಿ ದೇಶವನ್ನ ಅದು ಏನ್ ಮಾಡುತ್ತೆ, ನಾಶ ಮಾಡುತ್ತೆ. ಪ್ರಿಯರೇ, ಇವತ್ತಿನ ದಿವಸ ರಷ್ಯಾದಲ್ಲಿ ಬಯೋವಾರ್ ಏನಾಗಿದೆ, ಪ್ರಾರಂಭವಾಗಿದೆ. ಸುಮಾರು 10 ದೇಶಗಳಲ್ಲಿ ಏನಾಗಿದಾವ್ರಿ, ವೈರಸ್ಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಅವರ ಒಂದು ಮೆಡಿಕಲ್ ಲ್ಯಾಬ್ಗಳಲ್ಲಿ. ಪ್ರಿಯರೇ, ಹಲ್ಲೆಲೂಯಾ. ಪ್ರಪಂಚದಲ್ಲಿ ಬಯೋವಾರ್ ನಡೀತಾ ಇದೆ. ಇವಾಗ ಯುದ್ಧಗಳು ಆಗಬೇಕಾದ್ರೆ ಬಾಂಬ್ಗಳು ಬೇಕಾಗಿಲ್ಲ. ಏನು ಬೇಕಾಗಿವೆ ಈಗ, ನಾಶ ಮಾಡೋದಕ್ಕೋಸ್ಕರವಾಗಿ ವೈರಸ್ಗಳನ್ನು ಸೃಷ್ಟಿ ಮಾಡಿ ಇಟ್ಕೊಂಡಿದ್ದಾರೆ ಜನರು. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಸುಳ್ಳಾಡುವಂತ ನಾಲಿಗೆ ನಿಮ್ಮದಾಗಿರಬಾರ್ದು. ನಿಮ್ಮ ನಾಲಿಗೆ ಹೆಂಗಿರ್ಬೇಕು, ಸತ್ಯವನ್ನೇ ಆಡಬೇಕು. ಸತ್ಯ ಎಲ್ಲಿದ್ರು ಕೂಡ ಅದು ಹೆಂಗಿರುತ್ತೆ, ಸತ್ಯವಾಗಿನೇ ಇರುತ್ತೆ. ಬೆಲ್ಲ ಅಪ್ಪವ್ರು ಹೇಳ್ತಿರ್ತಾರೆ ಯಾವಾಗಲೂ, ಕಾಂಡ್ರ ಅಂಗಡಿಯಾಗಿ ತಿಂದ್ರು ಬೆಲ್ಲನೇ, ಮನೆಗೆ ತಂದು ತಿಂದ್ರು ಬೆಲ್ಲನೇ, ರೋಡಲ್ಲಿ ತಿಂದ್ರು ಬೆಲ್ಲನೇ, ನೀನು ಮತ್ತೆ ಮಹಡಿ ಹತ್ತಿ ತಿಂದ್ರೂ ಕೂಡ ಬೆಲ್ಲ ಹೆಂಗಿರುತ್ತೆ, ಸಿಹಿಯಾಗಿನೇ ಇರುತ್ತೆ. ಉಪ್ಪು ಇರಲ್ಲ, ಖಾರ ಇರಲ್ಲ. ಹಲ್ಲೆಲೂಯಾ. ಸತ್ಯಕ್ಕೆ ಒಂದು ಜೋಡಣೆ ಮಾಡಿ ಹೇಳಿದ್ರು ಕೂಡ ಅದು ಏನಾಗುತ್ತೆ, ಅಸತ್ಯ. ದೇವರು ಲೆಕ್ಕ ಕೇಳ್ತಾನೆ. ನಮ್ಮ ಬಾಯಿ ಮಾತು ಬಹಳ ಮುಖ್ಯ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ, ಸುಳ್ಳಾಡುವುದನ್ನ ನೀವು ಬಿಟ್ಟು ಸತ್ಯವನ್ನೇ ಆಡುವವರಾಗಬೇಕು. ಒಂದು ವೇಳೆ ಸುಳ್ಳಿನ ನಾಲಿಗೆ ನಿನ್ನದಾಗಿದೆಯೇನು, ಆ ಸುಳ್ಳಿನ ನಾಲಿಗೆಯನ್ನ 2021ನೇ ವರ್ಷದಲ್ಲಿ ನೀನು ತೆಗೆದು ಹಾಕಿಕೋ. ಸತ್ಯವನ್ನ ನೀನು ಮಾತಾಡುವವನಾಗು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಪೌಲನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನೀವು ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೋಪದ ಬದಲಾಗಿ ನೀವು ಕನಿಕರ ಮನಸ್ಸುಳ್ಳವರಾಗಿ ಇರಬೇಕು. ಕೋಪದ ಸ್ವಭಾವ ತೆಗೆದು ಹಾಕಿಕೊಳ್ಳ್ರಿ. ಸೂರ್ಯನು ಹುಟ್ಟುತ್ತಾನೆ, ಮುಳುಗುತ್ತಾನೆ, ಸೂರ್ಯೋದಯವಾಗುತ್ತೆ, ಸೂರ್ಯಾಸ್ತಮಾನ ಆಗುತ್ತೆ. ಅದರ ಒಳಗಡೆಯಾಗಿ ನಿಮ್ಮ ಸಿಟ್ಟು ತೀರಬೇಕು. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಕೋಪದ ನಡತೆ ಉಳ್ಳವರಾಗಿದ್ದೀರಾ, ಆ ಕೋಪದ ನಡತೆಯನ್ನು ನೀವು ತೆಗೆದು ಹಾಕಿಕೊಳ್ಳ್ರಿ. ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರಲ್ಲ. ಕೋಪದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಏನಾಗ್ತವೆ, ಮನಸ್ಸಿಗೆ ಏನ್ ಮಾಡ್ತಾವ್ರಿ, ನೋವನ್ನ ಉಂಟು ಮಾಡುವುದರ ಮಾತ್ರವಲ್ಲ, ಮನೋವ್ಯಾಕುಲವನ್ನ ಉಂಟು ಮಾಡ್ತವೆ. ಪ್ರಿಯರೇ, ಹಲ್ಲೆಲೂಯಾ. ನರಳುವ ಹಾಗೆ ಮಾಡ್ತವೆ. ಅದರ ಸಲುವಾಗಿ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡ್ರಿ, ಪ್ರತಿಯೊಂದು ವಿಷಯವನ್ನ ದೇವರು ಬರೆಸಿಟ್ಟಿದ್ದಾರೆ. ಪ್ರಿಯರೇ, 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 16ನೇ ವಚನ 15ರಿಂದ ಓದಿ. ಮೂರ್ಖನ ನಡತೆ ಅವನ ಗಣನೆಗೆ ಸರಿ, ಜ್ಞಾನಿಯು ಉಚಿತ ಆಲೋಚನೆಯನ್ನ ಗಮನಿಸುವನು. ಮೂರ್ಖನ ಸಿಟ್ಟು ತಟ್ಟನೆ ರಟ್ಟಾಗುವುದು, ಜಾಣನು ಅವಮಾನವನ್ನ ಮರೆ ಮಾಡುವನು. ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು. ಕತ್ತಿ ತಿಳಿದ ಹಾಗೆ ದುಡುಕಿ ಮಾತಾಡುವವರೂ ಉಂಟು, ಮತಿವಂತರ ಮಾತೆ ಮತ್ತು ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ಹಲ್ಲೆಲೂಯಾ. ಕೇಡನ್ನ ಕಲ್ಪಿಸುವವರ ಹೃದಯದಲ್ಲಿ ಮೋಸ, ಹಿತೋಪದೇಶಕರ ಮನಸ್ಸಿನಲ್ಲಿ ಉಲ್ಲಾಸ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು. ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. ಜಾಣನು ತಿಳಿದದ್ದನ್ನ ಗುಪ್ತಪಡಿಸುವನು, ಮೂಢರ ಮನಸ್ಸು ಮೂರ್ಖತನವನ್ನ ಪ್ರಕಟಿಸುವುದು. ಹಲ್ಲೆಲೂಯಾ. ಅವಮಾನವನ್ನ ಮರೆಮಾಡುವವನು ಜಾಣನಂತೆ, ಅವಮಾನ ಆಗಿರುವಂಥದ್ದನ್ನು ಎಲ್ಲರಿಗೂ ಹೇಳುವಂಥವನು ಮೂರ್ಖನೆಂಬುದಾಗಿ ಸತ್ಯವೇದದಲ್ಲಿ ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನ್ ಏನ್ ಮಾಡ್ತಾ ಇದ್ದಾನ್ರಿ, ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ಸಮಯದಲ್ಲಿ ಆ ಸುಳ್ಳಿನ ನಾಲಿಗೆ ಕೋಪ ಮಾಡಬೇಕಾದ್ರೂ ಪಾಪ ಮಾಡಲಾರದ ಸ್ಥಿತಿ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲದೆ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಜೀವಿತ ಕ್ರಿಸ್ತ ಕೇಂದ್ರ ಆಗಬೇಕೇ ಹೊರತಾಗಿ ಸೈತಾನ ಕೇಂದ್ರ ಆಗಬಾರದು. ವಾಕ್ಯ ಹೇಳ್ತಾ ಇದೆ, ಸೈತಾನನಿಗೆ ನೀವೇನ್ ಮಾಡಬೇಡ್ರಿ, ಅವಕಾಶ ಕೊಡಬೇಡ್ರಿ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಚಾನ್ಸ್ ಕೊಡಬೇಡ್ರಿ. ಸೈತಾನನಿಗೆ ಅವಕಾಶ ಕೊಟ್ರೆ ಸೈತಾನನ ಏನ್ ಮಾಡ್ತಾನೆ? ನಿಮ್ಮನ್ನ ಆಳ್ತಾನೆ. ಸೈತಾನನಿಗೆ ಸ್ವಲ್ಪ ಅವಕಾಶ ಕೊಟ್ರೆ ಸೈತಾನ ನಿಮ್ಮ ಜೀವಿತವನ್ನ ಆಳ್ತಾನೆ. ಅವನು ಒಂದು ಸ್ವಲ್ಪ ನೆಗೆಟಿವ್ ತಂದು ಹಾಕಿದ್ರೆ ಕಂಪ್ಲೀಟ್ ಆಗಿ ಜೀವಿತವೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡುವ ಹಾಗೆ ಮಾಡ್ತಾನೆ ಪ್ರೇರೆ ಅವನು. ಯಾಕಂದ್ರೆ ಕುಟುಂಬವನ್ನ ಕಟ್ಟುವುದಕ್ಕಾಗಿ ಬಂದಿಲ್ಲ, ಕುಟುಂಬವನ್ನ ಹಾಳು ಮಾಡುವುದಕ್ಕಾಗಿ ಬಂದಿದ್ದಾನೆ. ಅದರ ಸಲುವಾಗಿ ಆರಂಭದಲ್ಲಿಯೇ ಅವನು ಸುಳ್ಳಿನ ತಂದೆಯಾದ ಪ್ರಿಯರೇ. ಹಲ್ಲೆಲೂಯಾ. ಕುಟುಂಬವನ್ನ ಒಡೆದ, ದೇವರಿಗೂ ಮತ್ತು ಮನುಷ್ಯರಿಗೂ ಇರ್ತಕ್ಕಂಥ ಸತ್ಸಂಬಂಧವನ್ನ ದೂರ ಮಾಡಿದ ಯಾರು? ಸೈತಾನ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಕಾಶ ಕೊಡಬೇಡ್ರಿ, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ. ಮತ್ತೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನ ಮಾಡಿ ದುಡಿಯಲ್ಲಿ ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು ಎಂಬುದಾಗಿ. ಕಳ್ಳತನ ಸುಲಭವಾಗಿ ಬರುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಇರುವಾಗ ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಏನೇ ಬಿದ್ದಿಲ್ಲ ಏನು ಮಾಡ್ತಾರೆ? ತಗೊಂಡು ಮನೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಅವ್ರಿಗೆ ಯಾರಾದ್ರು ಹೇಳ್ಕೊಟ್ಟಿರ್ತಾರ? ಹಲ್ಲೆಲೂಯಾ. ಕಳ್ಳತನದ ಬುದ್ಧಿ ಎಲ್ಲಿ ಬಂದದ? ಏದೇನು ತೋಟದಿಂದ ಬಂದದ. ಹಲ್ಲೆಲೂಯಾ. ದೇವ್ರು ಹೇಳಿದ ಅದನ್ನ ಕಳ್ಳತನ ಮಾಡಬೇಡ್ರಿ, ಅದನ್ನು ತಿನ್ನಬೇಡ್ರಿ, ತಿಂದರೆ ಸಾಯ್ತೀರಿ ಅಂತೇಳಿ. ಏನು ಮಾಡಿದ್ರು ಇವರು? ಹಣ್ಣನ್ನ ಕಳ್ಳತನ ಮಾಡಿಬಿಟ್ರಿ. ದೇವ್ರು ಮಾಡಬೇಡ ಅಂತ ಹೇಳಿದ, ಅವ್ರು ಅದನ್ನ ಮಾಡಿಬಿಟ್ರು. ಅಲ್ಲಿಂದ ಬಂದವರಲ್ಲ, ನಾವೇನು ಬೇರೆದವ್ರ? ಎಲ್ಲಿಂದ ಬಂದವರು? ಆದಾಮನ ತಳಿ, ಅವ್ವಳ ತಳಿ. ಅವರೇ ಮೂಲ ತಂದೆ ತಾಯಿಗಳು ಪ್ರಿಯರೇ. ಅವರಿಂದ ಬಂದಿರುವಂಥವೇ ಇವತ್ತು ನಮ್ಮಲ್ಲಿ ಇರುವಂಥದ್ದು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕ ಭಾವದವರು ಆಗಿರಿ, ಇಹಲೋಕದ ನಡವಳಿಕೆಯನ್ನ ಅನುಸರಿಸಬೇಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸೈತಾನನ ಕೇಂದ್ರ, ದೇವರ ಕೇಂದ್ರ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಮ್ಮನ್ನ ಯಾರು ಆಳ್ತಾ ಇದ್ದಾರೆ? ಸೈತಾನನ ಆಳಿದ್ರೆ ನಮಗೆ ಸಮಾಧಾನ ಇರಲ್ಲ, ಇದ್ರೂ ಕೂಡ ಕ್ಷಣಿಕವಾಗಿರುವಂಥದ್ದು. ಸೈತಾನನ ಆಳಿದರೆ ಆ ಒಂದು ಸ್ಥಿತಿ ಭಯಂಕರವಾದ ರೀತಿಯಲ್ಲಿ ಇರುತ್ತೆ ಪ್ರೇರ. ಅದರ ಸಲುವಾಗಿ ಸೈತಾನನಿದ್ದಾರ ನಿಮ್ಮ ಜೀವಿತದಲ್ಲಿ, ದೇವರಿದ್ದಾರ? ಒಂದ್ಸರಿ ಆಲೋಚನೆ ಮಾಡಿ. ಮತ್ತೆ ಕಳ್ಳತನದ ಬುದ್ಧಿ ಇರಬಾರ್ದು. ಉದ್ಯೋಗ ಮಾಡುವಂಥವ್ರು, ಒಳ್ಳೆ ಕೆಲಸವನ್ನ ಮಾಡುವಂಥವ್ರು ನೀವು ಆಗ್ರಿ. ಹಲ್ಲೆಲೂಯಾ. ಸುಳ್ಳಿನ ನಡತೆ, ಕೋಪದ ನಡತೆ, ಸೈತಾನನ ಕೇಂದ್ರೀಕರಿಸಿರ್ತಕ್ಕಂಥ ಒಂದು ಜೀವಿತ, ಕಳ್ಳತನದ ಒಂದು ನಡತೆ, ಇವೆಲ್ಲವೂ ಕೂಡ ನಿಮ್ಮಲ್ಲಿ ಇರಬಾರ್ದು. ಮತ್ತೆ ಹೇಳ್ತಾ ಇದ್ದಾರೆ ಪೌಲವರು ಏನಂತೇಳಿ? ಕೆಟ್ಟ ಮಾತು. ಹೋದ್ರು ಒಂದ್ಸಾರಿ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನ ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಹಲ್ಲೆಲೂಯಾ. ಯಾವ ಮಾತುಗಳು ಬರಬಾರದು ಬಾಯಿಂದ? ಕೆಲವರು ಬಾಯಿ ತೆರೆದ್ರೆ ಸುಪ್ರಭಾತಗಳೇ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆ ಮಾತಿಗೆ ಏನು ಅರ್ಥ ಇದಾವೋ ಅಂತೇಳಿ ತಿಳಿದು ಮಾತಾಡ್ತಾರೋ ತಿಳಿಲಾರ್ದ ಮಾತಾಡ್ತಾರೋ ಗೊತ್ತಿಲ್ಲ ಪ್ರೇರೆ. ಹಲ್ಲೆಲೂಯಾ. ಕೆಲವೊಂದು ಕಡೆಗೆ ಹಂಗೆ ಹಳ್ಳಿಯಲ್ಲಿ ಸುವಾರ್ಥ ಸಾರೋದಕ್ಕೋಸ್ಕರ ಹೋಗುವಾಗ ನಾವು ಅಲ್ಲೇ ಇರ್ತೀವಿ, ಹಂಗೆ ಕೆಟ್ಟದಾಗ ಏನಿರ್ತದೆ ಅಂದ ಮತ್ತೆ ಏನು ಮಾಡ್ತಾರೆ? ನಾಯಿ ಕಡ್ಕಂತಾರೆ. ಹಲ್ಲೆಲೂಯಾ. ನಾನು ಅದಕ್ಕೆ ಅಂದೆ, ಅಂದರೆ ಅಯ್ಯರು ಇದ್ದಾಗ ಅನುಭವ, ಅಯ್ಯರು ಇಲ್ಲಾರ್ದಾಗ ಅನುಭವ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವೊಬ್ಬರು ಇಲ್ಲ, ಅಯ್ಯದ ನಾ ಮಾತುಗಳು ಮಾತಾಡಬಾರ್ದು ಅಂತ. ಹಲ್ಲೆಲೂಯಾ. ಅಯ್ಯರು ಇರಲಿ, ಇರಲಾರ್ದೆ ಇರಲಿ, ನೀವು ಒಳ್ಳೆ ನಡತೆ ಉಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ದೇವರಿಗೆ ಲೆಕ್ಕ ಒಪ್ಪಿಸಬೇಕು ಒಂದು ದಿವಸ. ಅದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಪ್ರೇರೆ. ಸತ್ಯವೇದ ಹೇಳ್ತಾ ಇದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಕೆಟ್ಟದ್ದು ಬೇಗ ಹರಡಿಕೊಳ್ಳುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಣ್ಣಿನ ವ್ಯಾಪಾರಿ ಮಾಡೋರಿದ್ದರೆ ಏನು ಮಾಡ್ತಾರೆ? ಹಣ್ಣುಗಳನ್ನ, ಕೆಟ್ಟು ಹೋದ ಹಣ್ಣುಗಳು ಒಳ್ಳೆಯ ಹಣ್ಣುಗಳಿಂದ ಏನು ಮಾಡ್ತಾರೆ? ಬೇರ್ಪಡಿಸ್ತಾರೆ. ಯಜಮಾನ ಮನೆ ಸಂತೆಗೆ ಹೋಗಿ ಸಂತೆ ಮಾಡ್ಕೊಂಡು ಮನೆಗೆ ಬಂದಾಗ ಎಷ್ಟು ಒಳ್ಳೆ ಆರಿಸ್ಬೇಕು ಅನ್ಕೊಂಡಿರ್ತಾನೆ, ಆದರೆ ಯಾವುದೋ ಒಂದು ಕೆಟ್ಟ ಹೋಗಿರೋದು ಬಂದಿರುತ್ತೆ. ಬಂದಾಗ ನೀವೇನು ಮಾಡ್ತೀರಿ? ಕೆಟ್ಟದ್ದನ್ನ ಬೇರ್ಪಡಿಸ್ತೀರಿ. ಹಲ್ಲೆಲೂಯಾ. ಬೇರ್ಪಡಿಸಲಾರದೆ ಇದ್ರೆ ಏನಾಗುತ್ತೆ? ಆ ಕೆಟ್ಟದ್ದು ಒಳ್ಳೆಯದನ್ನೆಲ್ಲ ಏನು ಮಾಡಿಬಿಡುತ್ತೆ? ಹಾಳು ಮಾಡುತ್ತೆ, ಕೆಡಿಸುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಕೆಟ್ಟ ಮಾತು ನಿಮ್ಮಿಂದ ಹೊರಡಬಾರದು. ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತು. ಮತ್ತೆ 24 ತಾಸು ಭಕ್ತಿ ಮಾತುಗಳ ಮಾತಾಡ್ಕೊಂಡು ಕುಂತ್ಕೊಂಡ್ರಪ್ಪ, ನೀವೇನಾಗ್ತೀರಿ? ಇತರರಿಗೆ ಬೇಜಾರಾಗ್ತೀರಿ. ಅದರ ಸಲುವಾಗಿ ಪೌಲರು ನೋಡ್ರಿ ಎಷ್ಟು ಜಾಣನಿದ್ದಾನೆ. ಕಾಲೋಚಿತವಾಗಿರುವಂತ
ಮಾತು ಕೇಳುವವರ ಹಿತ. ಕೇಳರು ಇಲ್ಲ ಅಂತಂದ್ರಪ್ಪ ನೀನು ಮಾತಾಡಿ ಅದ್ರ ಪ್ರಯೋಜನ ಏನಿದೆ? ಹಲ್ಲೆಲೂಯಾ. ಅದ್ರ ಸಲ 25ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಒಂದ್ಸಲ ಓದ್ತೀರಾ? 12ನೇ ವಚನ ಇದೆಯಲ್ಲ, ಒಂದ್ಸಲ. 11ನೇ ವಚನದಿಂದ ನೋಡ್ರಿ. ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊನ್ನಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಅಲ್ಲಿ ಹೇಳ್ತಾ ಇದೆ 25ನೇ ವಚನದಲ್ಲಿ, ಬಳಲಿ ಬಾಯಾರಿದವರಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ. ಕೇಳುವವರ ಹಿತಕ್ಕಾಗಿ ನಾವು ಮಾತಾಡ್ಬೇಕು. ಅವ್ರು ದುಃಖದಲ್ಲಿರ್ತಾರ, ಅವರಿಗೆ ಆನಂದದ ಮಾತು ಹೇಳಿದ್ರಪ್ಪ ಅಂದ್ರೆ ಹೆಂಗಾಗುತ್ತೆ ಹೇಳಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ಮಶಾನ ಕಾರ್ಯಕ್ರಮದಲ್ಲಿ ಅವರು ನಿಮಗ್ನರಾಗಿರ್ತಾರ. ಬರ್ರಿ ನಮ್ಮ ಮನೆಗೆ ಬರ್ತ್ಡೇ ಇತ್ತು ಅಂತೇಳಿ ಕರೆಯಕ್ಕೆ ಹೋದ್ವಿ ಅಂತೇಳಿ ಏನಾಗುತ್ತೆ? ಏನಾಗತ್ತೆ? 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 ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸಮಯೋಚಿತವಾಗಿರುವಂತ ಮಾತುಗಳು, ಕಾಲವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು, ಮತ್ತೆ ಹೇಳ್ತಾ ಇದೆ ವಾಕ್ಯ, ಕಾಲೋಚಿತವಾಗಿರ್ತಕ್ಕಂಥ ಮಾತು ಕೇಳುವವರ ಹಿತ. ಕೇಳಿದಂಥವ್ರಿಗೆ ಹಿತ ತಂದಿರ್ಬೇಕು ಹೊರತಾಗಿ ಕೇಳಿದಂಥವ್ರ ಭಕ್ತಿ ಹಾಳು ಮಾಡಿರಬಾರ್ದು ನೀನು ಮಾಡಿರುವಂತ ಮಾತು. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಯಾವ ಹಣ್ಣುಗಳ್ರಿ ಅವು? ಬಂಗಾರದ ಹಣ್ಣುಗಳು. ಹೆಂಗೆ ಹೋಲಿಕೆ ಮಾಡ್ತಾ ಇದ್ದಾನೆ ಜ್ಞಾನಿಯಾಗಿರುವಂತ ಸೊಲೊಮೋನನ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದಕ್ಕೆ ಸರಿಸಾಟಿಯಾದ ಪುಸ್ತಕ ಮತ್ತೊಂದಿಲ್ಲ. ಇದು ಯಾಕಂದ್ರೆ ದೇವರು ಬರೆದು ಕೊಟ್ಟಿರ್ತಕ್ಕಂಥ ಉಸಿರಿಸಿರುವಂತ ಗ್ರಂಥ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಕೇಳುವವರ ಹಿತಕ್ಕಾಗಿ ಭಕ್ತಿಯ ಮಾತುಗಳನ್ನು ನೀವು ಮಾತಾಡ್ರಿ, ಕೆಟ್ಟ ಮಾತುಗಳು ನಿಮ್ಮ ಬಾಯಿಂದ ಹೊರಡಬಾರದು ಎಂಬುದಾಗಿ. ಮತ್ತೆ ಹೇಳ್ತಾ ಇದೆ ಮುಂದೆ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ದೇವರನ್ನ ದುಃಖಪಡಿಸಬೇಡ್ರಿ. ನಾನು ಮಾಡುವಂಥದ್ದು ನಾನು ಮಾಡ್ತೇನೆ, ನನಗೆ ದೇವರು ಬೇಕಾಗಿಲ್ಲ ಎನ್ನುವಂಥ ಸ್ಥಿತಿಗೆ ಒಂದು ವೇಳೆ ನೀನು ಜಾರಿ ಹೋದರೆ ಪರಿಶುದ್ಧಾತ್ಮ ದೇವರು ಏನಾಗ್ತಾರೆ? ದುಃಖ ಪಡ್ತಾರೆ. ನಿನ್ನ ಜೀವಿತವನ್ನು ಯಾರಿಗೆ ಒಪ್ಪಿಸ್ಬೇಕು? ದೇವರಿಗೆ ಒಪ್ಪಿಸ್ಕೊಡು. ದೇವರ ಚಿತ್ತ ಏನಾಗಿದೆ ಆ ದೇವರ ಚಿತ್ತ ಖಂಡಿತವಾಗಿ ಏನಾಗುತ್ತದೆ? ನೆರವೇರುವಂಥದ್ದಾಗಿದೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಪವಿತ್ರಾತ್ಮ ದೇವರನ್ನ ದುಃಖಪಡಿಸಿದವರು, ಆತನನ್ನ ನಿಂದನೆ ಮಾಡಿದಂಥವರಿಗೆ ಕ್ಷಮಾಪಣೆನೇ ಇಲ್ಲ ಅಂತೆ. ಹಲ್ಲೆಲೂಯಾ. ಏನಿಲ್ಲ? ಕ್ಷಮಾಪಣೆ. ಅದರ ಸಲುವಾಗಿ ದೇವರು ಹೇಳ್ತಾರೆ, ಈ ಲೋಕದಲ್ಲಿ ಆತ ನರಾವತಾರಿಯಾಗಿ ಬಂದಿರುವಂಥ ಸಮಯದಲ್ಲಿ ಮಗನನ್ನ ಬೈದಂಥವರಿಗೆ ಒಂದು ವೇಳೆ ಕ್ಷಮಾಪಣೆ ಇರಬಹುದು, ಆದರೆ ಪವಿತ್ರಾತ್ಮನನ್ನ ನಿಂದಿಸಿದವನಿಗೆ ಯಾವತ್ತೂ ಕೂಡ ಕ್ಷಮಾಪಣೆ ಇಲ್ಲ. ಯಾವ ದೈವ ಸೇವಕರನ್ನು ನೀವು ಏನು ಮಾಡಬಾರ್ದು? ಅವರಿಗೆ ಅವರಲ್ಲಿ ಏನೇ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಯಾವುದೇ ಇರಲಿ ನೀವು ಅನ್ನೋದಕ್ಕೆ ಹೋಗಬಾರ್ದು. ಅಂದರೆ ಆ ಒಂದು ಶಿಕ್ಷೆಯನ್ನು ದೇವರು ತಾನು ಕೊಡ್ತೀನಿ ಎಂಬುದಾಗಿ ಏನು ಮಾಡಿದೆ ಅಂದರೆ ವಾಕ್ಯದಲ್ಲಿ ಲೇಖನ ಪಡಿಸಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ. ದೇವರ ಆತ್ಮನು ಯಾವುದನ್ನು ಹೇಳ್ತಾನೋ ಅದನ್ನು ನೀವು ಮಾಡುವವರಾಗಿರ್ರಿ. ಕೊನೆಯದಾಗಿ ಹೇಳ್ತಾ ಇದ್ದಾನೆ, ಇವೆಲ್ಲ ನಡತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ.
ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಹಲ್ಲೆಲೂಯಾ. ಈ ಎಲ್ಲಾ ನಡತೆಗಳು ಒಂದು ವೇಳೆ ಇದ್ರೆ ಈ 2021ನೇ ವರ್ಷದಲ್ಲಿ ನೀನು ಏನಾಗಬೇಕು? ಬದಲಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ರಕ್ಷಣೆ ಹೊಂದಲಾರದ ಸ್ಥಿತಿಯಿಂದ ನೀನು ಬಂದಿದ್ರೆ ರಕ್ಷಣೆ ಹೊಂದಬೇಕು. 3ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಕಾಣುವುದೇ ಇಲ್ಲ. ನಿಕೋದೇಮನೇ, ನೀನು ಪಂಡಿತನಾಗಿರಬಹುದು, ಜ್ಞಾನವಂತನಾಗಿರಬಹುದು, ಅನೇಕರಿಗೆ ದೇವರ ಮಾರ್ಗವನ್ನು ತಿಳಿಸಿದಿರಬಹುದು, ಆದರೆ ನೀನು ಹೊಸದಾಗಿ ಹುಟ್ಟಲಾರದೆ ಇದ್ರೆ ನಿನಗೆ ದೇವರ ರಾಜ್ಯ ಇಲ್ಲ. 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹಲ್ಲೆಲೂಯಾ. ಮೊದಲನೇದಾಗಿ ನಿನ್ನ ನಂಬಿಕೆ ಏನಾಗಬೇಕು? ಬದಲಾಗಬೇಕು. ಅಪನಂಬಿಕೆ, ಅವಿಶ್ವಾಸ ಇದ್ರೆ ನೀನೇನಾಗಬೇಕು? ನಂಬಿಕೆ ಉಳ್ಳವನಾಗಬೇಕು. ಎರಡನೇದಾಗಿ ನಿನ್ನ ನಡತೆ ಬದಲಾಗಬೇಕು. ಸುಳ್ಳಿನ ನಾಲಿಗೆ ಹೋಗಿ ಸತ್ಯದ ನಾಲಿಗೆ ಬರಬೇಕು. ಕೋಪ ಹೋಗಿ ಕನಿಕರ ಬರಬೇಕು. ಸೈತಾನನ ಆಳ್ವಿಕೆ ಹೋಗಿ ದೇವರಾತ್ಮನ ಆಳ್ವಿಕೆ ಬರಬೇಕು. ಕಳ್ಳತನ ಮಾಡುವ ಸ್ವಭಾವ ಹೋಗಿ ಒಳ್ಳೆ ಕೆಲಸ ದುಡಿದು ತಿನ್ನುವಂತ ಸ್ವಭಾವ ಬರಬೇಕು. ಕೆಟ್ಟ ಮಾತುಗಳು ಹೋಗಿ ಭಕ್ತಿಯ ವೃದ್ಧಿಗೆ ಕಾಲೋಚಿತವಾಗಿರ್ತಕ್ಕಂಥ ಆಡುವವರು ಹಿತಕ್ಕಾಗಿ ನೀವು ಮಾತುಗಳನ್ನ ಮಾತಾಡುವವರಾಗಬೇಕು. ಎಲ್ಲ ಕೆಟ್ಟತನವನ್ನ ತೊಲಗಿಸಬೇಕು. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಹೊಸಬರಾಗಿ ಹುಟ್ಟಬೇಕು. ಹಲ್ಲೆಲೂಯಾ. ಹೊಸತನ ಇರ್ಲಾರ್ದೆ ಇದ್ರೆ ದೇವರು ನಮ್ಮನ್ನ ಸೇರಿಸಿಕೊಳ್ಳಲ್ಲ. ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆಯ ಒಡಂಬಡಿಕೆ ಮೋಶೆಯ ಮೂಲಕವಾಗಿ ಬಂತು. ಹೊಸ ಒಡಂಬಡಿಕೆಯನ್ನ ದೇವರು ತಾನೇ ನರ ಅವತಾರಿಯಾಗಿ ಈ ಲೋಕಕ್ಕೆ ಬಂದು ಹೊಸ ಒಡಂಬಡಿಕೆಯನ್ನ ತನ್ನ ಪರಿಶುದ್ಧ ರಕ್ತದ ಮೂಲಕವಾಗಿ ಆತನೇನ್ ಮಾಡಿದ? ಸ್ಥಾಪನೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಒಡಂಬಡಿಕೆಗಳು ಮಾತ್ರ ಬದಲಾವಣೆಯಾಗಿರುವಂಥದ್ದು, ಸತ್ಯವೇದ ಬದಲಾವಣೆ ಆಗಿಲ್ಲ. ನಮಗೆ ಹಳೆಯದು ಬೇಕು, ಹೊಸದು ಬೇಕು. ಹಳೆಯದು ಆಯ್ತು, ನಾವು ಹೊಸಬ್ರಾಗಿ ಹುಟ್ಟುಬಿಟ್ಟಿವಿ ಅಂತೇಳಿ ಇವೆಲ್ಲ ಕೈಕಾಲುಗಳೆಲ್ಲ ಹಳೆವಾಗಿವ ಅಂತೇಳಿ ಕಟ್ ಮಾಡ್ಕೊಂತೀರ. ಕೆಲವೊಬ್ರು ಬೋಧನೆ ಮಾಡ್ತಾ ಇರ್ತಾರೆ, ನಮ್ಗೆ ಹಳೆ ಒಡಂಬಡಿಕೆ ಬೇಕೇ ಆಗಿಲ್ಲ ಅಂತೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಕೆಲವೊಬ್ರು ಭಾಳ ಯುಕ್ತಿಯಿಂದ ಮಾತಾಡ್ತಾರೆ. ಇಲ್ಲ ರೀ, ತಪ್ಪಾಗುತ್ತಲ್ಲ ಬೈಬಲ್. ಒಬ್ರು ಬಂದಿದ್ರು ಆ ಕಡೆಯಿಂದ, ಅವ್ರು ಅಂದರು, ಇಲ್ಲ ರೀ ತಪ್ಪಾಗುತ್ತೆ ಬೈಬಲ್, ಸಣ್ಣದಾಗ್ಬಿಟ್ರೆ ಓದಕ್ಕೆ ಈಸಿ ಆಗುತ್ತೆ ಅಂತ. ಹಲ್ಲೆಲೂಯಾ. ಮತ್ತೆ ಹೇಳ್ತಾರೆ, ಹಳೇದೆಲ್ಲ ಮೋದಿ ಹಳೆ ನೋಡಿ ತೆಗೆದುಬಿಟ್ಟಲ್ರಿ, ಅದ್ರಂಗ ಉಪಯೋಗ ಇಲ್ಲಾರ್ದು ಹಳೇದು ಅಂತೇಳಿ. ದೇವ್ರ ವಾಕ್ಯಕ್ಕೆ ಎಷ್ಟು ತುಚ್ಛವಾಗಿ ಅವ್ರು ಮಾತಾಡ್ತಾರಂದ್ರೆ ಅವರಲ್ಲಿ ಏನಿಲ್ಲ ರೀ, ದೇವರ ಮೇಲೆ ನಂಬಿಕೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಒಡಂಬಡಿಕೆಗಳು ಮಾತ್ರ ಬದಲಾಗಿರುವಂಥದ್ದು, ಮಾತುಗಳು ಬದಲಾಗಿಲ್ಲ. ಅಲ್ಲಿರುವಂಥ ಜೀವಿತ ಚರಿತ್ರೆಗಳು ಬದಲಾಗಿಲ್ಲ. ನಮ್ಮ ತಾತ ಇರ್ಲಾರ್ದು ನಾ ಬಂದಿನ ಅವ್ರು ಮಾತಾಡೋದು ಹಂಗಿರ್ತಾರೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಇಲ್ಲ ಅಂದ್ರೆ ಈ ಸೃಷ್ಟಿ ಹೆಂಗೈತೆ ಅಂತೇಳಿ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಡಂಬಡಿಕೆ ಏನಾಗಿದೆ? ಹೊಸದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಯಜ್ಞಗಳನ್ನು ಮಾಡ್ತಾ ಇದ್ರು. ಒಂದು ಎತ್ತನ್ನು, ಒಂದು ಪಾರಿವಾಳವನ್ನು, ಕುರಿಯನ್ನು ಸಮರ್ಪಣೆ ಮಾಡಿ ವರ್ಷಕ್ಕೊಂದ್ಸಾರಿ ಪಾಪ ತೊಳ್ಕೊಂತ ಇದ್ರು. ಯಾವಾಗ? ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಹಂಗಿಲ್ಲ. ಒಂದೇ ಸಾರಿ ದೇವರು ಏನು ಮಾಡಿಬಿಟ್ಟ, ಎಲ್ಲ ಮನುಷ್ಯರ ಪಾಪಗಳನ್ನ ಹಿಂದ್ಲೋರ್ದು ಮುಂದ್ಲೋರ್ದು ಎಲ್ಲರನ್ನ ತೊಳೆದ್ಬಿಟ್ಟು, ಅದ್ರ ಸಲುವಾಗಿ ಕೆಳಗಡೆ ಹೋಗಿ ಕೂಡ ಸ್ವಾಮಿಯವರು ಸುವಾರ್ತೆ ಸಾರಿದರು. ಎಲ್ಲಿರಿ? ಪಾತಾಳಕ್ಕೆ ಹೋಗಿ. ಯಾರು ನಂಬಿದ್ರು ಅಲ್ಲಿ ಅವರನ್ನು ಎಳ್ಕೊಂಡು ಎಲ್ಲಿಗೆ ಹೋದ್ರು? ಪರಲೋಕಕ್ಕೆ ಹೋದ್ರು. ಪರದೇಶಿಯನ್ನ ಸರಿಯಾಗಿ ತೆಗೆದುಕೊಂಡು ಪರಲೋಕಕ್ಕೆ ಹೋದ್ರು. ಹೀಗೆ ನಾವು ಒಂದು ವೇಳೆ ಏನು ಮಾಡ್ಬೋದು? ಪಾರ್ಶಿಯಾಲಿಟಿ. ಏನಂತೀವಿ? ಪಾರ್ಶಿಯಾಲಿಟಿ, ತಾರತಮ್ಯ ಮಾಡ್ಬೋದು. ದೇವರು ಆತನೇನ್ರಿ? ತಾರತಮ್ಯ ಮಾಡದ ದೇವರು, ಭೇದ ಮಾಡದ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತನಲ್ಲಿ ತಾರತಮ್ಯ ಗುಣ ಇಲ್ಲ. ಆತನ ಬರೋದಕ್ಕಿಂತ ಮುಂಚಿತವಾಗಿ ಹೋದಂಥವ್ರೆಲ್ಲರ ಬಳಿಗೆ ಸ್ವಾಮಿಯವರು ಏನು ಮಾಡಿದ್ರಿ? ಪಾತಾಳಕ್ಕೆ ಇಳಿದು ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಏನು ಮಾಡಿದ್ರು? ಸುವಾರ್ತೆಯನ್ನು ಸಾರಿ ಬಂದ್ರು. ಅಲ್ಲಿ ಯಾರು ನಂಬಿದ್ರು ಅವರೆಲ್ಲರನ್ನ ಕರ್ಕೊಂಡು ಮೇಲಕ್ಕೆ ಹೋದ್ರು ಪ್ರಿಯರೇ. ಈಗ ಸತ್ಯವೇದದ ಮೂಲಕವಾಗಿ ಮಾತಾಡ್ತಾರೆ. ಯಾರು ಇದನ್ನು ನಂಬುತ್ತಾರೋ ಅವರಿಗೆ ದೇವರು ಏನು ಕೊಡ್ತಾರೆ?
ಮೋಕ್ಷ ಕೊಡ್ತಾರೆ ಪ್ರಿಯರೇ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನೀನು ಒಂದು ವೇಳೆ ಹೊಸದಾಗಿ ಹುಟ್ಟಲಾರದೆ ಇದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳಾರದೆ ದೇವರನ್ನ ತಿಳಿಯಲಾರದ ಸ್ಥಿತಿಯಲ್ಲಿ ನೀನಿದ್ರೆ, ನೀನು ಹೊಸಬನಾಗಿ ಹುಟ್ಟಬೇಕು. ಹೊಸ ಸೃಷ್ಟಿಯ ದೇವರಿಗೆ ಬೇಕಾಗಿರುವಂಥದ್ದು ಈ ಭೂಲೋಕ ಅದು ಆಕಾಶ ಎರಡು ಕೂಡ ಏನಾಗ್ತವಂತೆ, ಅಗ್ನಿಯ ಮೂಲಕವಾಗಿ ನಾಶವಾಗಿ ಹೋಗ್ತವೆ. ಯಾವುದು? ಈ ಭೂಮಿ ಆಕಾಶ ಎರಡು ನಾಶವಾಗಿ ಹೋಗ್ತವೆ. ಯಾರು ದೇವರನ್ನ ನಂಬಿರ್ತಾರೋ, ರಕ್ಷಣೆ ಹೊಂದಿರ್ತಾರೋ, ಆತನ ಬರುವಿಕೆಗಾಗಿ ಎದುರು ನೋಡುತ್ತಾ ಕೂತಿರ್ತಾರೋ, ಅವರಿಗಾಗಿ ದೇವರು ಏನ್ ಕೊಡ್ತಾನ್ರಿ? ಬಹುಮಾನವಾಗಿ ಹೊಸದಾದ ಆಕಾಶ, ಹೊಸದಾದ ಭೂಮಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೆವಲ್ಯೂಷನ್ 21:1, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 1ನೇ ವಚನ. ಯಾಕೆ ನಾವು ಹೊಸಬರಾಗಿ ಹುಟ್ಟಬೇಕಂದ್ರೆ, ಹೊಸದಾಗಿರ್ತಕ್ಕಂಥ ಲೋಕದಲ್ಲಿ ಪ್ರವೇಶವುಳ್ಳವರು ನಾವು ಆಗುವ ಕಾರಣಕ್ಕಾಗಿ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಎಸ್, ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನನ್ನು ನಂಬಿದವರಿಗೆ ಹೊಸದನ್ನ ದೇವರು ಕೊಡ್ಲಿಕ್ಕಿದ್ದಾನೆ. ಯೇಸು ಸ್ವಾಮಿಯನ್ನ ಯಾಕೆ ನಂಬೇಕು ನೀವು? ಜ್ವರ ಕಡಿಮೆ ಆಗುತ್ತಾ, ನೆಗಡಿ ಕಡಿಮೆ ಆಗುತ್ತಾ, ಕೆಮ್ಮು ಕಡಿಮೆ ಆಗುತ್ತಾ, ನನಗೆ ದೇವರು ಉದ್ಯೋಗ ಕೊಟ್ಟಿದ್ದಾನ, ನನ್ನ ಕುಟುಂಬದಾಗ ಸಮಾಧಾನ ಕೊಡ್ತಾನಂತೇಳಿ ನಂಬೇಡ್ರಿ. ಯಾಕೆ ನಂಬೇಕು? ಆತನೇ ದೇವರು. ದೇರ್ ಇಸ್ ಅ ನೋ ಅದರ್ ಆಪ್ಷನ್, ಆಲ್ಟರ್ನೇಟಿವ್ ಆಪ್ಷನ್. ಹಲ್ಲೆಲೂಯಾ. ಪರ್ಯಾಯ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ನಂಬಲಾರದೆ ಇದ್ರೆ ನೀನು ತೋಡಿದ ಗುಂಡಿಯಲ್ಲಿಯೇ ನೀನು ಏನ್ ಮಾಡ್ಬೇಕಾಗತ್ತೆ? ಬೆಳಬೇಕಾಗತ್ತೆ. ಸತ್ಯವನ್ನ ತಿಳಿದುಕೊಳ್ಳಲಾರದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ತಪ್ಪಾದ ರೀತಿಯಲ್ಲಿ ಮಾತಾಡಿದ್ರೇನೋ, ಮಹಾತ್ಮರು ಅಂತೇಳಿ ಅನ್ನಿಸಿಕೊಂಡವರು ತಿಳಿದುಕೊಂಡ ಮೇಲೆ ಅವರ ಬಾಯಿಂದ ಯೇಸುವಿನ ಮೇಲೆ ಒಂದು ಕೆಟ್ಟ ಮಾತು ಬರಲಿಲ್ಲ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ಕೂಡ ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಭಕ್ತಿಯ ಸಾಧನೆಯನ್ನ ಮಾಡಿರ್ತಕ್ಕಂಥ ಯೋಗ ಪುರುಷನಾಗಿರುವಂತ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಏನಂತೇಳಿ, ನಿಮಗೆ ಮುಕ್ತಿ ರಕ್ಷಣೆ ಬೇಕಾದಲ್ಲಿ ಯೇಸುವನ್ನ ಹಿಂಬಾಲಿಸಿರಿ. ಯೇಸುವಿನ ನಾಮವೇ ಹೊರತು ಊಹಿಸಲು ಬೇರೆ ಯಾವ ದೇವರಿಗೂ ಅತ್ಯಂತ ಉನ್ನತವಾಗಿರುವಂಥದ್ದು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಉನ್ನತವಾಗಿರುವಂತ ನಾಮ ಪ್ರಿಯರೇ, ನಾನು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಬೇಕಾದರೆ ಅವರನ್ನ ಬೇರೆ ಯಾವ ರೀತಿಯಿಂದಲೂ ಸ್ವೀಕರಿಸಿದೆ ದೇವರನ್ನಾಗಿಯೇ ಪೂಜಿಸಿ ಸ್ವೀಕರಿಸುವೆನು ಎಂಬುದಾಗಿ. ಯಾಕೆ ಆ ರೀತಿಯಾಗಿ ಅವ್ರ ಬಾಯಿಂದ ಮಾತುಗಳು ಬಂದವು? ಯಾಕೆ ಬಂದ್ರಿ? ಸತ್ಯ ತಿಳಿದುಕೊಂಡ್ರು. ಹಲ್ಲೆಲೂಯಾ. ಸತ್ಯವನ್ನ ಯಾರು ಮುಚ್ಚಾಕೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ಸತ್ರ ಸಾಹಿತಿ ನೋಡ್ತಾ ಯೇಸುವಿನ ನಂಬಲ್ಲಂದ್ರೆ ಅವನ ಭೂಮಿಯಲ್ಲಿ ಪಾತಾಳಕ್ಕೆ ಹೋದಾಗ ಅವಾಗ ಕಣ್ಣು ತೆರಿತಾವ, ಅವಾಗ ನೋಡ್ತಾನ, ಅಯ್ಯೋ ಎಷ್ಟು ಮೈಕಲ್ಲಿ ಒದ್ರಿ ಹೇಳಿದ್ರು, ಆದ್ರೂ ಕೂಡ ನಾನು ನಂಬಲಿಲ್ಲ. ನಾನೇನು ಮನೆಗ ನಮ್ಮ ಮಕ್ಕಳಾಗಿದ್ದಿಲ್ಲ, ಮಕ್ಕಳ ಸಲುವಾಗಿ ಬಂದೆ, ಕುಟುಂಬದಲ್ಲಿ ಜ್ವರ ಬಂದಿದ್ದು, ಅನಾರೋಗ್ಯ ಇತ್ತು ಅದ್ರ ಸಲುವಾಗಿ ಬಂದೆ, ಮದುವೆ ಕಾರ್ಯ ನಡಿಬೇಕಾಗಿತ್ತು ಅದ್ರ ಸಲುವಾಗಿ ಬಂದೆ. ಆದರೆ ಯೇಸು ಸ್ವಾಮಿಯನ್ನು ನಾನು ನಂಬಲಿಲ್ಲ. ನೀವು ಅದ್ರ ಸಲುವಾಗಿ ಬರಬೇಡ, ನಂಬೋ ಸಲುವಾಗಿ ದೇವ್ರ ಹತ್ರ ಬನ್ನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಕೊಡುವಂಥದ್ದು ಪರಲೋಕ, ದೇವರು ಕೊಡುವಂಥದ್ದು ಮೋಕ್ಷ, ದೇವರು ಕೊಡುವಂಥದ್ದು ಮುಕ್ತಿ. ಅದ್ರ ಸಲ ಬಸವಣ್ಣವ್ರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ, ಸೇತು ಬಂದ ರಾಮೇಶ್ವರ, ಕಾಶಿ, ಶ್ರೀಶೈಲ, ಗೋಕರ್ಣ ಮೊದಲಾದ ಅಷ್ಟ ಸೃಷ್ಟಿ ತೀರ್ಥಂಗಳಲ್ಲಿರುವ ದೇವರೂ ದೇವರಲ್ಲ, ತಾನಾರೆಂದು ಅರಿದೊಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಹಲ್ಲೆಲೂಯಾ. ತನ್ನನ್ನು ತಾನು ಯಾರೆಂಬುದಾಗಿ ಅರಿತುಕೊಳ್ಳಬೇಕು. ಇಲ್ಲಿಗೆ ಬಂದಾಗ ನೀನು ಯಾರಂತೇಳಿ ನಿನಗೇನಾಗುತ್ತೆ? ಮನವರಿಕೆಯಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಹೊಸದಾಗಿ ಹುಟ್ಟುವಂಥದ್ದು ಅವಶ್ಯಕ ಎಂಬುದಾಗಿ ಇಲ್ಲಿ ಹೇಳಿಕೊಡಲಾಗುತ್ತೆ. ದೇವರು ಬೋಧಿಸುವಂಥದ್ದು ಕೂಡ ಅದೇ ಪ್ರಿಯರೇ. ಮನುಷ್ಯರು ಮಾಡಿರುವಂಥದ್ದು ದೇವರಾಗುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರನ್ನು ಉಂಟು ಮಾಡಿದ ಆತನೇ ದೇವರು. ನಿಕೋದೇಮನಿಗೆ ದೇವರು ಹೇಳುವಂತ ಮಾತು ಅದೇ, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೀವು ಕಾಣಲಾರಿರಿ. ಇವತ್ತಿನ ದಿವಸ ಗೌರ್ಮೆಂಟ್ ಇದೆ, 5 ವರ್ಷದವರೆಗೆ ಇರುತ್ತೆ, ಆಮೇಲೆ ಹೋಗ್ಬಿಡ್ತಾರೆ. ಎಲ್ಲರೂ ತಿನ್ನೋರೆ, ಎಲ್ಲರ ಹೊಟ್ಟೆಗಳು ದಪ್ಪಾಗಿ ಬಿಡ್ತಾವೆ ಅಧಿಕಾರ ಬಂದಾಗ. ಹಲ್ಲೆಲೂಯಾ. ಏನಾಗ್ತಾರೆ? 5 ವರ್ಷದಾಗ ಹೆಂಗನ ಮಾಡಿ ಏನ್ ಮಾಡಬೇಕು? ಸುರಿದಿದ್ದಲ್ಲ ತುಂಬ್ಕೊಂಡ್ಬಿಡ್ಬೇಕು ಅಂತೇಳಿ. ಹಲ್ಲೆಲೂಯಾ. ಯಾಕಂದ್ರೆ ಈ ಲೋಕ ಏನಾಗಿದೆ? ಕೆಟ್ಟು ಹೋಗಿದೆ.
ಒಳ್ಳೇದು ಮಾಡ್ಬೇಕಂತೇಳಿ ನಾವು ಅನ್ಕೊಂಡ್ರೆ ಕೂಡ ಲೋಕ ನಮ್ಮನ್ನ ಕೆಟ್ಟದ್ರ ಕಡೆಗೆ ನಡೆಸುತ್ತೆ. ಅದರ ಸಲುವಾಗಿ ದೇವರು ಒಂದು ರಾಜ್ಯವನ್ನು ತರಲಿಕ್ಕಿದ್ದಾನೆ. ಯಾವ ರಾಜ್ಯ ಅದು? ನೀತಿಯ ರಾಜ್ಯ, ಸಮಾಧಾನ ರಾಜ್ಯ, ಪರಿಶುದ್ಧವಾಗಿರುವಂತ ರಾಜ್ಯ, ದೇವರ ಮಕ್ಕಳೇ ಇರುವ ರಾಜ್ಯ, ದೇವರೇ ರಾಜನಾಗಿ ಇರುವ ರಾಜ್ಯ, ಶಾಶ್ವತವಾಗಿರುವಂತ ರಾಜ್ಯ. ಆ ರಾಜ್ಯದಲ್ಲಿ ನೀನು ಪ್ರತಿನಿಧಿಯಾಗಿರಬೇಕಾದ್ರೆ ನೀನು ಹೊಸಬನಾಗಿ ಹೊಸಬಳಾಗಿ ಹುಟ್ಟಬೇಕು. ಒಂದು ವೇಳೆ ಹುಟ್ಟಲಾರದೆ ಇದ್ರೆ ನಿನಗೆ ಮೋಕ್ಷ ಇಲ್ಲ. ನೀನು ಬಿತ್ತನೆ ಮಾಡಕ್ಕೆ ಹೋಗ್ತೀಯ, ಸಸ್ಯ ಹಾಕಕ್ಕೆ ಹೋಗ್ತೀಯ, ಅಲ್ಲಿ ಏನಾಗುತ್ತೆ ಅಂತೇಳಿ ನಿಂಗೆ ಗೊತ್ತೇ ಇಲ್ಲ. ಬಿತ್ತನೆ ಮಾಡಿದಾಗ ಏನಾಗುತ್ತೆ? ಬೀಜ ಸಾಯುತ್ತೆ, ಹೊಸದಾಗಿರುವಂತ ಬೀಜಗಳು ಹುಟ್ಟಿ ಬರುತ್ತೆ. ನಮ್ಮ ಶರೀರ ಸಾಯುತ್ತೆ, ಹೊಸದಾದಂತ ಶರೀರವಾಗಿ ಹುಟ್ಟುತ್ತೆ ಪ್ರಿಯರೇ. ಆ ಶರೀರವೇ ಯಾವ ಶರೀರ? ಮಹಿಮೆಯ ಶರೀರ, ಅಳಿದು ಹೋಗಲಾರದ ಶರೀರ, ಶಾಶ್ವತವಾಗಿರುವ ಶರೀರ. ಆ ಶರೀರ ನಮಗೆ ಬೇಕಂದ್ರೆ ಯೇಸು ಕ್ರಿಸ್ತನೇ ಮಾರ್ಗ, ಯೇಸು ಕ್ರಿಸ್ತನೇ ಸತ್ಯ, ಯೇಸು ಕ್ರಿಸ್ತನೇ ಜೀವ. ಆತನ ಹೊರತಾಗಿ ಯಾವುದು ಕೂಡ ಇಲ್ಲ, ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ. ಅದ್ರ ಸಲುವಾಗಿ ನೀವು ಹೊಸಬರಾಗಿ ಈ ವರ್ಷದಲ್ಲಿ ನೀವು ನಡೆದುಕೊಳ್ಳ್ರಿ. ದೇವ್ರ ಹತ್ರ ಬಂದ್ರೆ ದೇವ್ರು ಎಲ್ಲ ಕೊಡ್ತಾನೆ. ಹಲ್ಲೆಲೂಯಾ. ನೀವು ದೇವ್ರ ಹತ್ರ ಬರಲಾರ್ದೆ ದೇವ್ರೆ ಕೊಡು 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 ಅಂತಂದ್ರೆ ಆತನ ಕೊಡ್ಬೋದು, ಆದ್ರೆ ಪರಲೋಕ ಮಾತ್ರ ಸಿಗಲ್ಲ. ಹಲ್ಲೆಲೂಯಾ. ನಿಮಗೆ ಶ್ರೀಮಂತಿಕೆ ಕೊಡ್ಬೋದು, ನೀವು ಅಂದುಕೊಂಡ ಕಾರ್ಯಗಳೆಲ್ಲ ಆಗ್ತಾ ಇರ್ಬೋದು, ಪರಲೋಕ ಮಾತ್ರ ಸತ್ರ ದೇವರು ಕೊಡಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಪರಲೋಕ ಕೊಡಬೇಕಾದ್ರೆ ನೀನು ಪರಿಶುದ್ಧನಾಗಿ ಆತನನ್ನು ನಂಬಬೇಕು. ಬೇರೆ ಆ ಕಡೆ ಈ ಕಡೆ ಎಡಗಡೆಗೆ ಬಲಗಡೆಗೆ ಸುತ್ತಾಡುವಂಥದ್ದನ್ನ ಬಿಡಬೇಕು. ನೀನೇ ಬೆಳೆಸಿದ ಮರಕ್ಕೆ ನೀನೇ ಸೀರೆ ಸುತ್ತೀಯ, ನೀನೇ ಏನ್ ಮಾಡ್ತೀಯ? ಅಲಂಕಾರ ಮಾಡ್ತೀಯ, ನೀನೇ ತಿರುಗಾಡ್ತಾ ಇರ್ತೀಯ. ಹಲ್ಲೆಲೂಯಾ. ನಿನ್ನ ಕೈಯಿಂದಲೇ ಆಗಿರ್ತಕ್ಕಂಥವುಗಳು, ಬೇರೆ ಯಾರೋ ಮಾಡಿರ್ತಕ್ಕಂಥವುಗಳು, ಅವು ದೇವರುಗಳಾಗೋದಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನು ತಿಳಿದುಕೊಳ್ಳ್ರಿ, ಇದು ಅಸತ್ಯ ಅಲ್ಲ, ಸತ್ಯ. ಹಲ್ಲೆಲೂಯಾ. ನಿಮ್ಮ ಯೂಟ್ಯೂಬಲ್ಲಿ ವಸಂತ ಪೈ ಅಂತೇಳಿ ಒಬ್ಬ ಗುರುಗಳು, ಅವರು ಉಡುಪಿಯಲ್ಲಿ ಅವ್ರ ಮಠ ಇದೆ. ಆ ಮಠದಲ್ಲಿ ಇರ್ತಕ್ಕಂಥ ಅವರು ವಸಂತ ಪೈ ಎನ್ನುವಂಥ ಸ್ವಾಮೀಜಿ, ಆತನು ವೇದಗಳನ್ನು ಓದ್ತಾ ಇದ್ದಾನೆ. ಓದುವಂಥ ಸಮಯದಲ್ಲಿ ಆ ಲಕ್ಷಣಗಳೆಲ್ಲವೂ ಇದಾವೆ. ನೀವು ಕ್ಯಾಲೆಂಡ್ರಾಗ 2021ನೇ ವರ್ಷದ ಕ್ಯಾಲೆಂಡ್ರಲ್ಲಿ ಕೊನೆಯ ಡಿಸೆಂಬರ್ ತಿಂಗಳಲ್ಲಿ ವೇದಗಳ ಪ್ರಕಾರ ನಿಜವಾದ ದೇವರು ಯಾರು ಅಂತೇಳಿ ಎಲ್ಲ ನಾನು ಟೈಪ್ ಮಾಡಿದ್ದೀನಿ. ಅವುಗಳನ್ನು ಓದ್ರಿ ಮನೆಗೆ ಹೋದ್ಮೇಲೆ. ಅವ್ರು ವಸಂತ ಪೈ ಅವ್ರು ಹೇಳ್ತಾರೆ, ವೇದಗಳನ್ನು ಓದ್ತಾ ಇರಬೇಕಾದ್ರೆ ವೇದಗಳನ್ನು ತಿರುಗಿ ಹಾಕಿದಂಗೆಲ್ಲ ಆ ಲಕ್ಷಣಗಳಿರುವಂತ ದೇವರು ಮುಕ್ಕೋಟಿ 333 ಕೋಟಿ ದೇವರುಗಳಲ್ಲಿ ಒಬ್ಬರು ಕೂಡ ನನಗೆ ಸಿಗಲಿಲ್ಲ. ಹುಡುಕ್ತಾ ಇದ್ದೀನಿ, ಯಾರು ಕೂಡ ನನಗೆ ಸಿಗಲಿಲ್ಲ. ಇಲ್ಲಿ ನೋಡಿದ್ರೆ ಪಾಪ ಮಾಡಬಾರ್ದು ಅಂತೇಳಿ ಹೇಳ್ಯದ, ಅಲ್ಲಿ ನೋಡಿದ್ರೆ ಅವರೆಲ್ಲರೂ ಪಾಪ ಮಾಡ್ಯಾರ. ಒಬ್ಬರು ಬೇಡ ಇಬ್ಬರು ಬೇಡ, 16,000 ಒಬ್ಬತ್ತು ಕಟ್ಟಿಕೊಂಡ್ರೆ ಇನ್ನೊಬ್ಬತ್ತು ಇನ್ನಷ್ಟು ಅವರೇ ಕಟ್ಟಿಕೊಂಡ್ರಪ್ಪ ಅಂದ್ರ ಸಂಸಾರ ನಿಭಾಯಿಸುವಂಥವ್ರು ಯಾರು? ದೊಡ್ಡಮ್ಮ ಎಷ್ಟು ಜಗಳ ಆಡ್ಯಾರ, ಇನ್ನೂ ಆಡ್ತಾ ಇರ್ತಾರ. ಜೀವ ಇರೋವರೆಗೆ ಜಗಳ ಆಡಿದ್ದೇ. ಹಲ್ಲೆಲೂಯಾ. ಯಾಕ್ರಿ? ಒಂದ್ಸರಿ ಅವರು ಮೇಲಕ್ಕೆ ಹೋಗಿರ್ತಾರ, ಒಂದ್ಸರಿ ಇವರು ಮೇಲಕ್ಕೆ ಹೋಗಿರ್ತಾರ. ಇಬ್ರು ಮೇಲಕ್ಕೆ ಹೋದ್ರಪ್ಪ ಅಂದ್ರೆ ಏನಾಗುತ್ತೆ? ಫೀಸ್ ಆಫ್ ಆಗಿಬಿಡುತ್ತೆ. ಒಬ್ರು ಮೇಲಕ್ಕೆ ಹೋದಾಗ ಒಬ್ರು ಡೌನ್ ಇರಬೇಕು. ಹಲ್ಲೆಲೂಯಾ. ಹೇಗಿರ್ಬೇಕು? ಡೌನ್ ಇರಬೇಕು. ಒಬ್ರು ಕೋಪ ಉಳ್ಳವರಾದ್ರೆ ಇನ್ನೊಬ್ರು ಕಠಿಣ ಉಳ್ಳವರಾಗಿರ್ಬಾರ್ದು, ಸುಮ್ಮನೆ ಸೈಲೆಂಟ್ ಆಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಿಡಿ ಹತ್ತಿದ್ರೆ ಹತ್ತೇ ಬಿಡುತ್ತೆ, ಸರ್ವನಾಶ ಆಗಿಬಿಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲ ವೇಮನ ಯೋಗಿ ಕವಿ ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ, ಅಪ್ಪರು ಹೇಳ್ತಾರೆ ಈಗ ಸಮಯದಲ್ಲಿ. ಮುಗ್ಗುರ ಈತಗಂಡ್ಲು ಮುನಿಗಿ ಚೆದರಿ ನರನಿ ಇದ ಮನೆನೆ ಇದೆ ನಗುಬಾಟಗಾದ ಇಂಕೇಮವನು ವಿಶ್ವದ ವಿರಾಮ ವಿನರ ಏಮ. ಹಲ್ಲೆಲೂಯಾ. ಮೂವರು ಈಜುವುದನ್ನ ಕಲಿತಂತ ನಿಪುಣರು ಅವರು ಏನ್ ಮಾಡಿದ್ದಾರೆ? ಸಮುದ್ರವನ್ನು ಈಜ್ತಾ ಇದ್ದಾರೆ, ಆದ್ರೂ ದಡ ಬರ್ತಾನೆ ಇಲ್ಲ. ಈಜ್ತಾ ಇದ್ದಾರೆ, ದಡ ಬರ್ತಾ ಇಲ್ಲ. ಅವಾಗ ಅವ್ರು ಹೇಳ್ತಾರೆ ಏನಂತೇಳಿ, ನಾವು ಈಜೋದಕ್ಕಾಗ್ತಾ ಇಲ್ಲ, ನೀವೇನ್ ಮಾಡ್ರಿ? ಈಜ್ರಿ ಅಂತೇಳಿ. ಈಜೋಕ್ಕಾಗದೆ ಮುನಿಗಿ 3 ದಿಕ್ಕಿಗಾಗಿ ನರ ಮನುಷ್ಯನೇ ನೀನು ಬಂದು ಈ ಒಂದು ಸಮುದ್ರವನ್ನ ದಾಟು ಅಂತ ಹೇಳಿದ್ರಂತ. ಇದು ನಗುವ ಮಾತಲ್ಲದೆ ನಗುವಲ್ಲದೆ ಇನ್ನೇನು?
ಹಲ್ಲೆಲೂಯಾ. ವೇಮನ ಯೋಗಿ ಹೇಳಿರುವಂತ ಮಾತು ಪ್ರಿಯರೇ, ನಿಮ್ಗೆ ಏನೋ ಡೌಟ್ ಇದ್ರೆ ಅವ್ರನ್ನ ಹೋಗಿ ಕೇಳಿ, ನಮ್ಮನ್ನು ಕೇಳ್ಬೇಡಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ಅದು ವಸಂತಪ್ಪ ಹೇಳಿರುವಂಥ ಮಾತುಗಳು ಅವೆಲ್ಲ. ನಿಮ್ಗೆ ಏನು ಡೌಟ್ ಇದ್ರೆ ಅವ್ರಿಗೆ ಫೋನ್ ಮಾಡಿರಿ, ಅವ್ರನ್ನ ಕೇಳಿ. ಅವ್ರು ಹೇಳ್ತಾರೆ, ಹೌದ್ರಿ ನಾನು ಸತ್ಯನೇ ತಿಳ್ಕೊಂಡಿದ್ದೀನಿ, ಸತ್ಯದಲ್ಲಿ ನಾನು ಇದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಅವರು ಮೂವರು ಏನು ಮಾಡಿದ್ರಿ? ಸಮುದ್ರವನ್ನು ಈಜೋದಕ್ಕೆ ಪ್ರಾರಂಭ ಮಾಡಿದ್ರು. ಸಮುದ್ರದ ಅರ್ಧ ಸಮುದ್ರದಲ್ಲಿ ಇರುವಾಗ ಅವ್ರು ಏನು ಮಾಡಿದ್ರಿ? ಮನುಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಈಜ್ರಿ ಅಂತೇಳಿ. ಅವರೇ ದಾಟಿಲ್ಲ, ನಾವು ದಾಟಕ್ಕಾಗತ್ತಾ? ಹಲ್ಲೆಲೂಯಾ. ಈಜು ಕಲಿತಂತವ್ರು ಅಂತೇಳಿ ಹೇಳ್ತಾನೆ ವೇಮನ ಯೋಗಿ. ಇದು ನಗುವ ಮಾತಲ್ಲದೆ ಮತ್ತೊಂದು ಅಲ್ಲ. ಆ ಮೂವರು ತ್ರಿಮೂರ್ತಿಗಳಂತೇಳಿ ಆ ಕವಿ ಹೇಳ್ತಾರೆ ಪ್ರೇರೆ, ವೇಮನ ಯೋಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ದೇವರು ಒಬ್ಬನೇ ಆಗಿದ್ದಾನೆ. ವಸಂತಪ್ಪಯ್ಯವರು ವೇದಗಳನ್ನು ತೆಗೆದು ನೋಡುವಾಗ ಎಲ್ಲವೂ ಕೂಡ ಏನಂತ ಹೇಳ್ತಾ ಇದೆ? ದೇವರು ಪರಿಶುದ್ಧನು, ಆತನು ನರಾವತಾರಿಯಾಗಿ ಬರುವಾಗ ಕನ್ನಿಕೆಯ ಗರ್ಭದಲ್ಲಿ ಬರ್ತಾನೆ. ದೇವರ ಅವತಾರ ಒಂದೇ. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇರಬೇಕಾದ್ರೆ ಒಂದು ಮಾತು ಅಂತಾರೆ ಪ್ರಿಯರು, ಏನಂತೇಳಿ? ವೇದಗಳಲ್ಲಿರುವ ದೇವರು ಬೇರೆ ಯಾರೂ ಅಲ್ಲ, ನಜರೇತಿನ ಯೇಸು ಎಂಬುದಾಗಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆತನು ಇಡೀ ನಮ್ಮ ಅಷ್ಟತೀರ್ಥಂಕಗಳಲ್ಲಿರ್ತಕ್ಕಂಥ ಒಂದು ಅಧಿಕಾರ ಅವ್ರದೇ ಅಂತೆ. ಅವ್ರು ಹೇಳಿದ್ದಾರೆ ಯೂಟ್ಯೂಬಲ್ಲಿ, ನೀವು ವಸಂತಪ್ಪ ಟೆಸ್ಟಿಮನಿ ಅಂತ ಹೇಳ್ರಿ, ಪಿ ವಸಂತಪ್ಪ ಟೆಸ್ಟಿಮನಿ ಅಂತ ಹೇಳ್ರಿ, ಅಲ್ಲಿ ಬರುತ್ತೆ. ಅವ್ರು ಹೇಳ್ತಾರೆ ಪ್ರೇಯರ್, ಏನಂತೇಳಿ? ಅಯ್ಯೋ, ಹೊಟ್ಟೆ ಬದುಕಿಗೋಸ್ಕರವಾಗಿ ನಾವು ಮಾಡ್ತಾ ಇರುವಂತ ಒಂದು ನಾಟಕ ಅಂತೇಳಿ. ಹಲ್ಲೆಲೂಯಾ. ನಾನು ಅವಾಗಲೇ ಹೇಳಿದೆ, ಸೂರ್ಯ ಅಂದ್ರ ಅಯ್ಯೋ ಪರವಸ್ತು ಸೂರ್ಯನಾರಾಯಣ ಅಯ್ಯರು ಕೂಡ ಯಾವಾಗೋ ಹೇಳಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ಯವನ್ನ ತಿಳಿದುಕೊಳ್ಳ್ರಿ. ನೀನು ಮಾಡಿದ್ದೇ ದೇವರಾಗಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಮಾಡಿದಂತಾತನು ದೇವರು. ಆ ದೇವರು ಯೇಸು ಹೊರತಾಗಿ ಮತ್ತಾರು ಅಲ್ಲ. ಅದನ್ನೇ ಸತ್ಯವೇದ ಹೇಳುವಂಥದ್ದು. ಅದರ ಸಲುವಾಗಿ ಅವರಿಗೆ ಬಹಳ ನೋವು ಕೊಟ್ಟರು, ಹೊಡೆದ್ರು, ಏನೆಲ್ಲ ಕಾರ್ಯಗಳು ಮಾಡಿದ್ರು. ಆದ್ರೆ ನಾನು ಸತ್ರ ಸಾಹಿತ್ಯ ಹೊರತಾಗಿ ಯೇಸುವನ್ನು ಬಿಡುವುದಿಲ್ಲ ಎಂಬುದಾಗಿ ಪೂಜಾರಿಯಾಗಿರುವಂಥ ವಸಂತಪ್ಪಯ್ಯವರು ಏನು ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ. ಕಾರಣ ಏನು? ನೀವು ಹೋದ್ರಪ್ಪ ನರಕಕ್ಕೆ ಹೋಗ್ತೀರಿ, ನನಗೆ ನರಕ ಬೇಕಾಗಿಲ್ಲ. ಈ ಆಸ್ತಿ ಭಾಗ ಕೊಡಲ್ಲ ಅಂತ ಹೇಳಿದ್ರಂತ ಅವ್ರ ಪೂರ್ವಿಕರು, ಅವ್ರ ತಂದೆ ತಾಯಿ, ದೊಡ್ಡಪ್ಪನವರೆಲ್ಲ, ಚಿಕ್ಕಪ್ಪನವರೆಲ್ಲ. ಹಲ್ಲೆಲೂಯಾ. ಒಂದು ಸರಿಗೆ ಅಡಿಗೆ ಮಾಡಿದ್ರಪ್ಪ ಅಂದ್ರೆ 20 ಸೇರಷ್ಟು ಅಡಿಗೆ ಮಾಡ್ಬೇಕಂತ. ಅಷ್ಟು ದೊಡ್ಡ ಕುಟುಂಬ, ಪೂಜಾರಿ ಕುಟುಂಬ ಪ್ರಿಯರೇ. ಹಲ್ಲೆಲೂಯಾ. ಅವರು ತಮ್ಮ ಮಾತುಗಳಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದು ಯೂಟ್ಯೂಬಲ್ಲಿ ನೀವು ಕೇಳ್ರಿ. ಒಂದು ವೇಳೆ ದೇವ್ರ ಚಿತ್ತ ಆದರೆ ಮುಂದೆ ಯಾವಾಗಾದರೂ ನಾವು ಅದನ್ನು ಟಿವಿಯಲ್ಲಿ ಇಲ್ಲಿ ಹಾಕೋಣ. ಇನ್ನೂ ದೇವ್ರ ಚಿತ್ತ ಆದರೆ ಪ್ರೋಗ್ರಾಮ್ಗೂ ಕೂಡ ಅವ್ರನ್ನ ಕರೆಸೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ನಿನ್ನ ಅಪನಂಬಿಕೆ ಏನಾಗಬೇಕು? ನಂಬಿಕೆಯಾಗಿ ಬದಲಾಗಬೇಕು. ಎರಡನೇದಾಗಿ ನಡತೆಯಲ್ಲಿ ನೀವು ಹೊಸಬರಾಗಿ ಹುಟ್ಟಬೇಕು, ನಂಬಿಕೆಯಲ್ಲಿ ಹೊಸಬರಾಗಿ ಹುಟ್ಟಬೇಕು. ಮತ್ತೆ ನೀನು ಹೊಸದಾಗಿ ಹುಟ್ಟಬೇಕು. ನೀನು ಹೊಸದಾಗಿ ಹುಟ್ಟಲಾರದೆ ಇದ್ರೆ ಪರಲೋಕವನ್ನ, ಮಹಿಮೆಯ ಲೋಕವನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಹೊಸದಾಗಿ ಹುಟ್ಟಿದಂಥವರಿಗೆ ದೇವರು ಕೊಡುವಂಥ ಬಹುಮಾನ ಪರಲೋಕ, ನಿತ್ಯ ಜೀವ, ಶಾಶ್ವತವಾದ ಜೀವ, ಅದು ಅನಂತವಾಗಿರುವಂಥ ಜೀವ. ದೇವರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೆ ಇರುವಂಥ ಜೀವ. ಆ ಜೀವವನ್ನು ದೇವರು ಕೊಡುವುದಕ್ಕೋಸ್ಕರವಾಗಿ ತಾನು ಬಲಿಯಾಗಿದ್ದಾನೆ. ಆತನ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ಸಮಯದಲ್ಲಿ ನಿನ್ನ ನಡತೆ ಯಾವ ರೀತಿಯಾಗಿದೆ, ನಿನ್ನ ನಂಬಿಕೆ ಯಾವ ರೀತಿಯಾಗಿದೆ? ಪ್ರಾರ್ಥನೆ ಮಾಡು. ಎಲ್ಲರೂ ಕಣ್ಣುಚ್ಚಿ ಪ್ರಾರ್ಥನೆ ಮಾಡು. ನಮಗಿರುವ ತೊಂದರೆಗಳು ಹಳೆಯದಲ್ಲ, ಹೊಸದೇ ಬೇಕು. ಕೊನೆಯದಾಗಿ ಒಂದು ಇಲ್ಲುಸ್ಟ್ರೇಷನ್ ಅನ್ನ ಹೇಳಿ ನಾ ಸಂದೇಶವನ್ನು ಮುಗಿಸ್ತೇನೆ. ಹೀಗೆ DL ಮೂಡಿ ಎನ್ನುವಂತ ದೊಡ್ಡದಾಗಿರುವಂತ ಭಕ್ತರು ಸುವಾರ್ತೆ ಸಾರುವುದಕ್ಕೋಸ್ಕರವಾಗಿ ಅವರು ಪಟ್ಟಣದಲ್ಲಿ ಹೋಗ್ತಾ ಇರಬೇಕಾದರೆ ಒಬ್ಬ ತಾಯಿ, ನನ್ನ ಮನೆಗೂ ಕೂಡ ನೀವು ಬನ್ನಿ ಎಂಬುದಾಗಿ ಬಹಳ ಬಲವಂತ ಮಾಡಿದ ಕಾರಣಕ್ಕಾಗಿ ಆ ದೈವ ಸೇವಕರು ಆ ತಾಯಿಯ ಮನೆಯ ಒಳಗಡೆ ಹೋಗ್ತಾರೆ. ಹೋದಂಥ ಸಮಯದಲ್ಲಿ, ಅಮ್ಮ ನೀನು ಬಹಳ ಸುಂದರವಾಗಿ ಮಾತಾಡ್ತೀಯ, ಸುಂದರವಾಗಿದ್ದೀಯಾ ಎಂಬುದಾಗಿ ಹೇಳಿ ಆಕೆಗೆ ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಇರುವಂಥ ಸಮಯದಲ್ಲಿ ಆ ತಾಯಿ ಒಳಗಡೆ ಹೋಗಿ ಕಾಫಿ ಮಾಡಿಕೊಂಡು ಬರ್ತಾರೆ ಪ್ರಿಯರೇ. ಕಾಫಿ ಮಾಡಿಕೊಂಡು ಬಂದು ಸಮಯದಲ್ಲಿ ಅಯ್ಯರು ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟಬೇಕು, ರಕ್ಷಣೆಯನ್ನು ಹೊಂದಬೇಕು, ನಿತ್ಯ ಜೀವವನ್ನು ಹೊಂದಬೇಕು ಎಂಬುದಾಗಿ ಹೇಳಿದಾಗ ಆ ತಾಯಿ, ಆಕೆ ಒಬ್ಬ ಸಿನಿಮಾ ಹೀರೋಯಿನ್ ಆಗಿರ್ತಾಳೆ. ಅಯ್ಯೋ, ನನ್ನ ಈ
ಜೀವಿತ ನನಗೆ ವೃದ್ಧಾಪ್ಯ ಬರುವವರೆಗೂ ಕೂಡ ನಾನು ರಕ್ಷಣೆ ಹೊಂದೋದಿಲ್ಲ. ನಾನು ಈಗಲೇ 3 ಸಿನಿಮಾಗಳನ್ನು ಮಾಡಿದ್ದೇನೆ, ಆ 3 ಸಿನಿಮಾಗಳು ಹಿಟ್ಟಾಗಿದ್ದಾವೆ. ನನ್ನ ಭವಿಷ್ಯತ್ ಇನ್ನೂ ಎಷ್ಟೋ ಇದೆ. ನಾನು ಎಲ್ಲ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡುವಂಥದ್ದು ಮುಗಿದ ಮೇಲೆ, ವೃದ್ಧಾಪ್ಯ ಸಮೀಪಿಸಿದ ಮೇಲೆ, ಸಾವಿಗೆ ಸಮೀಪವಾಗಿರುವಂಥ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ನಾನು ಸೆಟಲ್ಡ್ ಆಗಿ ಆಮೇಲೆ ನಾನು ಯೇಸು ಕ್ರಿಸ್ತನನ್ನು ನಂಬುತ್ತೀನಿ, ರಕ್ಷಣೆಯನ್ನು ಹೊಂದುತ್ತೀನಿ, ಅಲ್ಲಿವರೆಗೆ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದಾಗ ಅಯ್ಯನವರು ಮಾತಾಡ್ತಾ ಇದ್ದಾರೆ. ಮಾತಾಡುವಂಥ ಸಮಯದಲ್ಲಿ ಅಯ್ಯವರು ಕಾಫಿ ಕುಡಿತಾ ಇರಬೇಕಾದ್ರೆ ಕಾಫಿಯನ್ನು ಅರ್ಧದಲ್ಲಿಯೇ ಕುಡಿದು ಅರ್ಧ ಆ ತಾಯಿಗೆ ಕೊಟ್ಟಂಥ ಸಮಯದಲ್ಲಿ, ಅಮ್ಮ ಈ ಸಮಯದಲ್ಲಿ ನೀನು ಕಾಫಿಯನ್ನು ಕುಡಿ ಎಂಬುದಾಗಿ ಹೇಳಿದಾಗ ಆ ತಾಯಿ ಬಹಳ ಸಿಟ್ಟುಳ್ಳವಳಾಗಿ, ಕೋಪವುಳ್ಳವಳಾಗಿ, ಭಯಂಕರವಾಗಿರ್ತಕ್ಕಂಥ ಕಣ್ಣು ಕೆಂಪಗೆ ಮಾಡಿಕೊಂಡು, ಏನ್ರಿ ನೀವು ದೊಡ್ಡ ದೈವ ಸೇವಕರು ಎಂಬುದಾಗಿ ನಿಮ್ಮನ್ನು ಮನೆಗೆ ಕರೆದ್ರೆ ನೀವು ಎಂಜಲು ಮಾಡಿರ್ತಕ್ಕಂಥ ಕಾಫಿಯನ್ನು ನಾನು ಕುಡಿಬೇಕು ಎಂಬುದಾಗಿ ಹೇಳುತ್ತೀರಲ್ಲ ಎಂಬುದಾಗಿ ಹೇಳಿದಾಗ ಆವಾಗ ದೈವ ಸೇವಕರು ಒಂದು ಮಾತು ಹೇಳ್ತಾರೆ ಪ್ರಿಯರೇ, ಆ ಹೀರೋಯಿನ್ಗೆ, ನೀನು ಕೂಡ ಎಂಜಲಾದಂಥ ನಿನ್ನ ಜೀವಿತವನ್ನು ಎಲ್ಲ ಲೋಕದಲ್ಲಿ ತಿರುಗಾಡಿ ಸಾಕು ಮಾಡಿಕೊಂಡು ಆಮೇಲೆ ದೇವರಿಗೆ ಕೊಡುತ್ತೇನೆ ಎನ್ನುವಂಥದ್ದು ಕೂಡ ಇದೇ ರೀತಿ ಆಗಿರುವಂಥದ್ದಮ್ಮ ಎಂಬುದಾಗಿ ಹೇಳಿದಾಗ ಆ ಸಮಯದಲ್ಲಿ ಆಕೆಯ ಮನೋನೇತ್ರಗಳು ಬೆಳಗಿಸಲ್ಪಟ್ಟು ದೇವರು ಆಕೆಯ ಹೃದಯವನ್ನು ಪ್ರೇರೇಪಿಸಿದರು. ಆ ತಾಯಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ರಕ್ಷಣೆಯ ಮಾರ್ಗದಲ್ಲಿ ಬಂದು ಆಕೆ ದೇವರನ್ನು ನಂಬಿಕೊಂಡು ದೇವರ ಮಗಳಾದ ಪ್ರಿಯರೇ, ಹೊಸಬಳಾಗಿ ಆಕೆ ಹುಟ್ಟಿದ್ಲು. ಒಂದು ವೇಳೆ ನೀನು ಈ ಸಮಯದಲ್ಲಿ ಅಯ್ಯೋ ಇನ್ನೂ ಸಮಯವಿದೆ, ಸಾವಕಾಶ ಮಾಡೋಣ, ಇನ್ನೂ ಎಷ್ಟೋ ದೂರ ನಾನು ಜೀವಿಸಬೇಕಾಗಿದೆ, ಎಷ್ಟೋ ದೂರ ನಾನು ನಡೆಯಬೇಕಾಗಿದೆ, ಅವೆಲ್ಲ ಮಾಡಿ ಮುಗಿಸಿದ ಮೇಲೆ ದೇವರನ್ನ ಸಾಯುವಂಥ ಸಮಯದಲ್ಲಿ ರಕ್ಷಣೆ ಹೊಂದಿದರೆ ಆಯಿತು ಎಂಬುದಾಗಿ ಅಂತ ಆಲೋಚನೆಯಲ್ಲಿದ್ದರೆ, ದೇವರು ಒಂದು ವೇಳೆ ಆತನು ಕನಿಕರವುಳ್ಳವನು ಸ್ವೀಕಾರ ಮಾಡಬಹುದೇನೋ, ಆದರೆ ನಾಶನ ಅಷ್ಟರೊಳಗಡೆಯಾಗಿ ಮರಣ ಸಂಭವಿಸಿದರೆ, ನಿನ್ನ ಸ್ವಂತ ಆಲೋಚನೆ ಮೂಲಕವಾಗಿ ನೀನು ನಡೆದರೆ ಅದು ನಿನ್ನನ್ನು ನಾಶನದ ಕಡೆಗೆ ನಡೆಸುತ್ತೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಿಕೋದೇಮನೆ ನೀನು ಹೊಸಬನಾಗಿ ಹುಟ್ಟಬೇಕು. ದೈವ ಸೇವಕರಾಗಿರ್ತಕ್ಕಂಥ DL ಮೂಡಿಯವರು ಆ ಒಂದು ಕಾಫಿ ಕಪ್ ಮೂಲಕವಾಗಿ ಆಕೆಗೆ ಒಂದು ಜೀವಿತದಲ್ಲಿ ಹೊಸದಾದ ಪಾಠವನ್ನು ಕಲಿಸಿದರು. ಇವತ್ತು ಕೂಡ ಬೇಡುವಂಥದ್ದು ಒಂದೇ, ನೀನು ಲೋಕನೂ ಬೇಕು ಏಸಪ್ಪನೂ ಬೇಕು ಎಂಬುದಾಗಿದ್ದರೆ ಅದು ಪರಿಶುದ್ಧವಾಗಿರುವಂಥ ಜೀವಿತ ಅಲ್ಲ, ಅಪರಿಶುದ್ಧವಾಗಿರುವಂಥದ್ದಾಗಿದೆ. ನಿನ್ನನ್ನು ನೀನು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೋ. ದೇವರ ವಾಕ್ಯ ಹೇಳ್ತಾ ಇದೆ, ಹೊಸಬರಾಗಿ ನಡೆದುಕೊಳ್ತೀರಾ, ಹೊಸದಾಗಿರ್ತಕ್ಕಂಥ ಸೃಷ್ಟಿಯೇ ಬೇಕು. ನಿನ್ನ ಜೀವಿತವನ್ನು ನೀನು ಮಲಿನ ಮಾಡಿಕೊಂಡು ದೇವರಿಗೆ ವಿರೋಧವಾದ ಕಾರ್ಯಗಳಲ್ಲಿ ಭಾಗವಹಿಸಿ ದುಷ್ಟ ಕಾರ್ಯಗಳನ್ನು ಮಾಡುತ್ತಾ ಆಮೇಲೆ ಕೊನೆಯದಾಗಿ ದೇವರೇ ನನ್ನನ್ನು ಕಾಪಾಡು, ಕರುಣಿಸು, ಕನಿಕರಿಸು ಎಂಬುದಾಗಿ ದೇವರ ಬಳಿಗೆ ಬರುವಾಗ ನಿನ್ನ ಜೀವ ನಿನ್ನಲ್ಲಿ ಇರಲ್ವೇನೋ? ಇವತ್ತೇ ಒಳ್ಳೆಯ ಅವಕಾಶ, ಒಂದು ದೃಢವಾದ ತೀರ್ಮಾನ ತೆಗೆದುಕೋ ಸಹೋದರ ಸಹೋದರಿಯೇ. ದೇವರನ್ನು ನಂಬುವಂಥದ್ದು ಯಾವ ಕುಲಕ್ಕೂ ಯಾವ ಮತಕ್ಕೂ ಹೋಗುವಂಥದ್ದಲ್ಲ. ದೇವರು ನಿನ್ನ ಎದೆಯಲ್ಲಿ ಬಂದು ಆತನು ತಟ್ಟುತ್ತಾ ಇದ್ದಾನೆ. ನೀನು ಬಾಗಿಲನ್ನು ತೆರೆದರೆ ದೇವರು ವಾಕ್ಯ ಹೇಳ್ತಾ ಇದೆ, ನಾನು ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡು ಎಂಬುದಾಗಿ. ಈ ಸಮಯದಲ್ಲಿ ದೇವರು ನಿನ್ನ ಸಂಗಡ ಮಾತಾಡುವಾಗ ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ. ದೇವರಿಗೆ ಆಹ್ವಾನ ಮಾಡು, ಆ ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸ್ತಾರೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆಯ ನಿನಗೆ ಸ್ತೋತ್ರ. ಹೌದು ಕರ್ತನೇ, ನಂಬಿಕೆಯ ಆ ವಿಷಯದ ಬಗ್ಗೆ ಸ್ಪಷ್ಟವಾಗಿ ನೀನು ಮಾತಾಡಿದೆ, ರಕ್ಷಣೆ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದೆ, ಬದಲಾವಣೆ ನಿತ್ಯ ಜೀವದ ವಿಷಯದ ಬಗ್ಗೆ, ಹೊಸದಾಗಿ ಹುಟ್ಟುವಂಥ ವಿಷಯದ ಬಗ್ಗೆ ಸ್ಪಷ್ಟವಾಗಿ ನೀನು ಮಾತಾಡಿದೆ ಸ್ವಾಮಿ. ನೇರವಾಗಿ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ಹಳೆ ಜೀವಿತ, ಹಳೆ ಮಾತುಗಳು, ಹಳೆ ಮನಸ್ತತ್ವ ತೊಲಗಿಸಿ ಹೊಸ ವರ್ಷದಲ್ಲಿ ಹೊಸದಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಕರ್ತನೆ, ಬುದ್ಧಿ ಮಾತುಗಳನ್ನು ನಮ್ಮನ್ನು ನಡೆಸುವ ನಿಮ್ಮ ವಾಕ್ಯದ ಆಜ್ಞೆ ಮಾತುಗಳನ್ನು ಸ್ವಾಮಿ ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ. ದೇವರೇ, ರಕ್ಷಕನೇ, ಕಣ್ಣುಗಳನ್ನು ತೆರೆಸಿ ನಾವು ನೀತಿವಂತರಾಗಿ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಅನೇಕ ಅಂಶಗಳನ್ನು ತಿಳಿಸಿದ್ದಕ್ಕಾಗಿ ಸ್ತೋತ್ರ.
ದೇವರೇ ನನಗೆ ಸ್ತೋತ್ರಪ್ಪ. ಈ ವಾಕ್ಯವನ್ನು ಯಾರ್ಯಾರು ಕೇಳಿದಾರೋ ಅವರ ಹೃದಯದಲ್ಲಿ ಸ್ವಾಮಿ ನೀನು ಮುದ್ರಿಸಿದ್ದನ್ನು ನಂಬ್ತಾ ಇದ್ದೇವೆ. ಹೌದು ಕರ್ತೃ, ವಾಕ್ಯದ ದಾಹ, ವಾಕ್ಯದಲ್ಲಿ ಆಸಕ್ತಿ ಉಂಟು ಮಾಡಯ್ಯ. ಸುಭಿಕ್ಷೆ ಕೊಡು. ಯಾರ್ಯಾರು ಅನಾರೋಗ್ಯದಿಂದ ಬಂದಿದ್ದಾರೋ ಅವರಿಗೆ ಸ್ವಾಮಿ ಬಿಡುಗಡೆಯನ್ನು ಕೊಡಪ್ಪ, ಆರೋಗ್ಯವನ್ನು ಉಂಟು ಮಾಡಪ್ಪ. ಬಾಲ ಮಕ್ಕಳು ಸ್ವಾಮಿ ಕರ್ತನೆ ಅವಯವಗಳು ಸ್ವಾಮಿ ಸರಿಯಾಗಿಲ್ಲದ ಒಂದು ಸ್ಥಿತಿಯಲ್ಲಿರುವಾಗ ಆ ಹೊಸ ಅವಯವಗಳನ್ನು ರೂಪಿಸು ರಾಜ್ಯ. ಕರ್ತನೆ ರಕ್ಷಕನ ನೀನು ಕಾರ್ಯ ಮಾಡಿ ನಡೆಸು. ಕೋಪ, ದ್ವೇಷ, ಕಕ್ಷ, ಅಸೂಯ, ಹೊಟ್ಟೆ ಕಿಚ್ಚು, ಕರ್ತನೆ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳತಕ್ಕಂಥ ಸ್ವಭಾವ, ಭಕ್ತಿಯನ್ನು ಬಲಹೀನಪಡಿಸಿ ಬಿದ್ದು ಹೋಗುವಂತ ಸ್ವಭಾವ ತೊಲಗಿಸು ರಾಜ್ಯ. ವಿಶ್ವಾಸದಲ್ಲಿ ಬೆಳೆಯ ಮಾಡಪ್ಪ. ಕರ್ತನೆ ಗಂಟಲಿನ ವ್ಯಾಧಿ, ಕರಳುಗಳ ವ್ಯಾಧಿ, ಕಿಡ್ನಿಗಳ ವ್ಯಾಧಿ, ಮೆದುಳಿನ ವ್ಯಾಧಿ, ಬಿಪಿ, ಶುಗರ್ ಮತ್ತು ಗಂಡಮಾಲೆ, ಕ್ಯಾನ್ಸರ್, ಏಡ್ಸ್, ಹೃದಯದ ಕಾಯಿಲೆ ಎಲ್ಲ ಯೇಸು ಕ್ರಿಸ್ತನ ಅಂಗಾಲಿನ ಡೆಲಿವರಿಗೆ ತೆಗೆದ ವ್ಯಾಧಿಗಳೆಲ್ಲ ದೇಹವನ್ನು ಬಿಟ್ಟು ಹೊರಗೆ ಬರಲಿ, ಆಳವಾದ ಸಮುದ್ರದಲ್ಲಿ ಬೀಳಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆರೋಗ್ಯವು ಕಟ್ಟಲ್ಪಡಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ. ಎಲ್ಲರಿಗೂ ಸ್ವಸ್ಥತೆ ಉಂಟಾಗಲಿ. ನಿರುದ್ಯೋಗ ಸಮಸ್ಯೆ ತೊಲಗಿ ಹೋಗಲಿ. ಸಮೃದ್ಧಿಯಾಗತಕ್ಕಂಥ ಒಳ್ಳೆ ಉತ್ಸಾಹ ಉಂಟಾಗಲಿ. ಸಾಲದ ಬಾಧೆ ಕೊರತೆ ತೊಲಗಿ ಹೋಗಲಿ. ಸಂಪೂರ್ಣವಾಗಿ ಸಮೃದ್ಧಿ ತುಂಬಲಿ. ಮನಶಾಂತಿ ಇಲ್ಲದೆ ಮಾಡಿರ್ತಕ್ಕಂಥ ಅಸಮಾಧಾನ ಆತ್ಮ ತೊಲಗಿ ಹೋಗಲಿ. ಸಮಾಧಾನ ತುಂಬಿಕೊಳ್ಳ. ಪರಿಶುದ್ಧಾತ್ಮ ಪ್ರವೇಶ ಮಾಡಲಿ. ತಪ್ಪು ಒಪ್ಪುಗಳ ಅರಿವು ತಿಳಿಯುವಂತೆ ಮಾಡಲಿ. ಪ್ರಾರ್ಥನೆ ಮಾಡದೆ, ವಾಕ್ಯ ಓದದೆ, ಇನ್ನೊಬ್ಬರ ಮೇಲೆ ನಿಂದೆ ಮಾಡುವಂತ ಅಪಾದನೆ ಸಂಪೂರ್ಣವಾಗಿ ವಾಕ್ಯವನ್ನ ಓದಿ ಪ್ರಾರ್ಥನವನ್ನ ಮಾಡಿ ವಾಕ್ಯವನ್ನ ಗ್ರಹಿಸುವಂತ ಗ್ರಹಿಕೆ ಆತ್ಮ ತುಂಬಲಿ. ಸುಭಿಕ್ಷತೆ ಉಂಟಾಗಲಿ. ಎಲ್ಲ ಘನವಾದ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯ